ಓಂ ಶ್ರೀ ಸಾಯಿರಾಮ್. ಪ್ರೇಮ ಸ್ವರೂಪಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಹಾಗೂ ಇವತ್ತು ನಮ್ಮೆಲ್ಲರನ್ನೂ ಕೂಡ ಇಲ್ಲಿ ಸೇರಿಸಿ ಒಂದು ಆಧ್ಯಾತ್ಮಿಕ ಚಿಂತನೆಗೆ ಅವಕಾಶ ಮಾಡಿಕೊಟ್ಟಂತಹ ಮತ್ತು ಅದಕ್ಕೆ ಕಾರಣಕರ್ತರು ಪ್ರೇರಣಕರ್ತರು ಆದಂಥ ಪರಮ ಪೂಜ್ಯ ಶ್ರೀಯುತ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು ಕೂಡ ನೆನಪು ಮಾಡಿಕೊಳ್ತಾ ಇಲ್ಲಿ ಸೇರಿರುವ ಎಲ್ಲರಿಗೂ ಕೂಡ ಸಪ್ರೇಮ ಸಾಯಿರಾಮ್ಗಳು. ನಾವು 2026ನೇ ಇಸ್ವಿಯಿಂದ 1940 ಅಕ್ಟೋಬರ್ 20ನೇ ತಾರೀಕಿಗೆ ಹೋಗೋಣ. 1940 ಅಕ್ಟೋಬರ್ 20 ಉರವಕೊಂಡ ಅನ್ನುವ ಒಂದು ಊರು, ಅಲ್ಲಿ ಒಂದು ಮನೆ. ಆ ಮನೆಯಲ್ಲಿ ದಂಪತಿಗಳಿಬ್ಬರಿದ್ದಾರೆ. ಅದರಲ್ಲಿ ಯಾರು ಪತಿ ಇದ್ದಾರೆ, ಅವರ ತಮ್ಮ ಅದೇ ಮನೆಯಲ್ಲೇ ಇದ್ದುಕೊಂಡು ಓದ್ತಾ ಇದ್ದಾನೆ. ಆ ಬಾಲಕನಿಗೆ 14 ವರ್ಷ. ಆ ಒಂದು ದಿವಸ ಅಂದರೆ ಅಕ್ಟೋಬರ್ 20ನೇ ತಾರೀಕು ಆತ ಎಂದಿನಂತೆ ಶಾಲೆಗೆ ಹೊರಟಿದ್ದಾನೆ, ಪುಸ್ತಕಗಳನ್ನೆಲ್ಲ ತಗೊಂಡಿದ್ದಾನೆ. ಶಾಲೆಗೆ ಹೋದಂತಹ ಆ ಬಾಲಕ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದವನು ಮನೆಯ ಒಳಗೆ ಪ್ರವೇಶಿಸದೆ ಹೊರಗಡೆಯೇ ನಿಂತು ತನ್ನ ಪುಸ್ತಕದ ಚೀಲವನ್ನು ದೊಪ್ಪನೆ ಮನೆಯ ಒಳಗಡೆ ಎಸಿತಾನೆ. ಅತ್ತಿಗೆ ಹೊರಗಡೆ ಬಂದು ಏನೋ ಶಬ್ದ ಆಯಿತು ಅಂತ ಬಂದು ನೋಡ್ತಾರೆ. ನೋಡಿದರೆ ಅವರ ಮೈದುನ ಆ ಬಾಲಕ ಇದ್ದಾನೆ, ಮುಖ ದೇದೀಪ್ಯಮಾನವಾಗಿ ಕಾಣ್ತಾ ಇದೆ. ಆ ಬಾಲಕ ಹೇಳ್ತಾನೆ, ನಾನು ನಿಮ್ಮವನಲ್ಲ, ನಾನು ಯಾವ ಉದ್ದೇಶಕ್ಕಾಗಿ ಬಂದಿದ್ದೇನೋ ಆ ಧರ್ಮ ಸಂಸ್ಥಾಪನೆಯ ಕಾರ್ಯ ನನ್ನನ್ನು ಕೈ ಬೀಸಿ ಕರೀತಾ ಇದೆ. ನಾನು ನಿಮಗೆ ಸೇರಿದವನಲ್ಲ, ಮಾಯೆ ತೊಲಗಿತು, ನನ್ನ ಭಕ್ತರು ನನಗಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳಿ ಆತ ಆ ಮನೆಯಿಂದಲೇ ಹೊರಡ್ತಾನೆ. ಅಲ್ಲಿ ಒಂದು ಆಂಜನೇಯಲು ಅನ್ನುವವರ ಒಂದು ತೋಟಕ್ಕೆ ಹೋಗ್ತಾನೆ. ಆ ಸುದ್ದಿ ಅನೇಕ ಜನರಿಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅವರೆಲ್ಲ ಅಲ್ಲಿಗೆ ಆ ತೋಟಕ್ಕೆ ಬರ್ತಾರೆ. ತೋಟಕ್ಕೆ ಬಂದಾಗ ಅವರೆಲ್ಲರನ್ನ ಕೂರಿಸಿಕೊಂಡು ಆ ಬಾಲಕ ಮೊದಲು ಹೇಳಿದ ಒಂದು ಸಂದೇಶವೇ ಮಾನಸ ಭಜರೆ ಗುರುಚರಣಂ ದುಸ್ತರ. ಇವತ್ತು ನಾವೆಲ್ಲರೂ ಈ ಮೊದಲನೆಯ ಗೋಷ್ಠಿಯಲ್ಲಿ ಈ ಮಾನಸ ಭಜರೆ ಗುರುಚರಣಂ ದುಸ್ತರ ಭವಸಾಗರ ತರಣಂ ಅನ್ನುವ ವಿಷಯದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡ್ತಾ ಹೋಗೋಣ. ನಾನು ಇನ್ನೊಂದು 2 ಘಟನೆಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇದು 1965-70ರ ದಶಕದಲ್ಲಿ ನಡೆದಂತಹ ಒಂದು ಘಟನೆ, ಪುಟ್ಟಪರ್ತಿಯಲ್ಲಿ ನಡೆದಂತಹ ಘಟನೆ. ದಾವಣಗೆರೆಯಲ್ಲಿ, ನಾನು ಬಂದದ್ದು ದಾವಣಗೆರೆಯಿಂದ. ದಾವಣಗೆರೆಯಲ್ಲಿ ಒಬ್ಬರು ಹಿರಿಯ ಸಾಯಿ ಭಕ್ತರಿದ್ದರು. ಅವ್ರ ಹೆಸರು MS ಗೋಪಾಲಯ್ಯ ಶೆಟ್ಟಿ ಅಂತ. ವೃತ್ತಿಯಿಂದ ಅವರು ಕಿರಾಣಿ ವರ್ತಕರು. ಅವರದ್ದೇ ಆದಂತಹ ಅಂಗಡಿ ಇತ್ತು. ಸ್ವಾಮಿಯ ಪರಿಚಯ ಆಯಿತು, ಸ್ವಾಮಿಯ ಭಕ್ತರಾದರು. ಸ್ವಾಮಿಯನ್ನು ಆಗಾಗ ಪುಟ್ಟಪರ್ತಿಗೆ ಹೋಗ್ತಾ ಇದ್ರು. ಇವರು ಯಾವಾಗ ಹೋದ್ರೂ ಭಗವಾನ್ ಬಾಬಾರವರು ಅವರನ್ನು ಮಾತಾಡಿಸ್ತಾ ಇದ್ರು, ಅವರಿಗೆ ಸಂದರ್ಶನ ಕೊಡ್ತಾ ಇದ್ರು. ಹಾಗೆ ಹೋದಾಗ ಒಂದು ಬಾರಿ ನಡೆದ ಒಂದು ಘಟನೆ ಇದು. ಹೋಗಿದ್ದಾರೆ, ಬೆಳಿಗ್ಗೆ ದರ್ಶನ ಆಗಿದೆ. ದರ್ಶನ ಆದಾಗ ಸ್ವಾಮಿ ಕೇಳಿದ್ದಾರೆ, ಯಾವಾಗ ಹೋಗ್ತೀಯಾ ಅಂತ. ಅವ್ರು ಹೇಳ್ತಾರೆ, ಸ್ವಾಮಿ ಇನ್ನೊಂದು ನಾಳೆ ಅಥವಾ ನಾಡಿದ್ದು ಹೋಗ್ತೇನೆ ಅಂತ. ಹೌದಾ, ಏನಾದರೂ ಸೇವೆ ಇದ್ದರೆ ಮಾಡು ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಹೊರಗಡೆ ಬಂದು ಕೇಳಿದ್ದಾರೆ, ಏನಾದರೂ ಸೇವೆ ಇದೆಯಾ ಅಂತ. ಅಲ್ಲೊಂದು ಶೆಡ್, ಏನು ಭಕ್ತರು ಬಂದರೆ ಉಳ್ಕೊಳ್ಳೋದಕ್ಕೆ ಶೆಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಆ ಶೆಡ್ಡಿನ ನೆಲವನ್ನು ಸಮತಟ್ಟು ಮಾಡುವ ಒಂದು ಕೆಲಸ ಇತ್ತು. ಇವರನ್ನು ಕರೆದ್ರು. ಇವರು ಮತ್ತು ಇವರ ಆತ್ಮೀಯ ಸ್ನೇಹಿತರೊಬ್ಬರು ಇಬ್ಬರು ಹೋದರು. ನಾನು ಹೇಳಿದನ್ನು ದಯವಿಟ್ಟು ಕಲ್ಪಿಸ್ಕೊಡಿ. ಇಬ್ಬರು ಪುರುಷರು, ಒಂದು ಬನಿಯನ್ ಹಾಕ್ಕೊಂಡಿದ್ದಾರೆ, ಒಂದು ಪಂಚೆ ಕಟ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಜೆಂಟ್ಸ್ ಕೆಲಸ ಮಾಡಬೇಕಾದ್ರೆ ಪಂಚೆಯನ್ನು ಮೇಲೆ ಹಿಂಗೆ ಎತ್ತಿ ಕಟ್ಕೊಳ್ತಾರೆ. ಅದೇ ರೀತಿ ಪಂಚೆಯನ್ನು ಮೇಲೆ ಎತ್ತಿ ಕಟ್ಟಿಕೊಂಡು ಒಂದು ಬನಿಯನ್ ಹಾಕ್ಕೊಂಡು ದಮ್ಮಸ್ ಅಂತ ಕರೀತೇವೆ, ಅಂದರೆ ನೆಲ ಸಮತಟ್ಟು ಮಾಡುವಂಥ ಒಂದು ಮರದ ಹಲಿಗೆ ಇದು. ಅದನ್ನು ಹಿಡ್ಕೊಂಡು ನೆಲವನ್ನು ಸಮತಟ್ಟು ಮಾಡ್ತಾ ಇದ್ದಾರೆ. ಸುಮಾರು 11:30 ಬಾಬಾರವರ ಕಾರು, ಅವರು ಎಲ್ಲಿ ಯಾವ ಜಾಗದಲ್ಲಿ ಅವರು ಸೇವೆ ಮಾಡ್ತಾ ಇದ್ರು ಅಲ್ಲಿಗೆ ಬಾಬಾರವರ ಕಾರು ಬರುತ್ತೆ. ಬಾಬಾರವರ ಕಾರು ಬಂದಾಗ ಸ್ವಾಮಿ ಕೆಳಗಡೆ ಇಳಿತಾರೆ. ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಸ್ವೀಟ್ ಕೊಡ್ತಾರೆ. ಸ್ವೀಟ್ ಕೊಟ್ಟು ಗೋಪಾಲ್ ಶೆಟ್ರಿಗೆ ಹೇಳ್ತಾರೆ, ಬಾ ನನ್ನ ಪಕ್ಕ ನಿಂತ್ಕೋ, ಫೋಟೋ ತೆಗೆಸ್ಕೋ ಅಂತ ಹೇಳ್ತಾರೆ. ಸ್ವಾಮಿನೇ ಕರೀತಾರೆ, ಬಾ ನನ್ನ ಪಕ್ಕ ನಿಂತ್ಕೋ, ಫೋಟೋ ತೆಗೆಸ್ಕೋ ಅಂತಾರೆ. ಆವಾಗ ಗೋಪಾಲ್ ಶೆಟ್ರು ತೆಲುಗಲ್ಲಿ ಒದ್ದು ಸ್ವಾಮಿ, ಒದ್ದು, ಬೇಡ ಸ್ವಾಮಿ, ಬೇಡ ಸ್ವಾಮಿ ಅಂತ ಹೇಳ್ತಾರೆ. ಏನಾಗಲ್ಲ ಬಾ ಅಂತ ಕರೆದು ಸ್ವಾಮಿ ಕೈ ಹಿಡ್ದಂಗೆ ಕರೀತಾರೆ. ಗೋಪಾಲ್ ಶೆಟ್ರು ಮತ್ತು ಅವರ ಇನ್ನೊಬ್ಬರು ಹೋಗ್ತಾರೆ. ಫೋಟೋ ಹೀಗೆ ಮಧ್ಯದಲ್ಲಿ ಸ್ವಾಮಿ ಇದ್ದಾರೆ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತ್ಕೊಂಡಿದ್ದಾರೆ. ಫೋಟೋಗ್ರಾಫರ್ ಫೋಟೋ ತೆಗಿಬೇಕು ಅನ್ಬೇಕಾದ್ರೆ ಸ್ವಾಮಿ ಹೋಗಿ ನಿನ್ನ ಗದೆ ತಗೊಂಬಾ ಅಂತ ಹೇಳ್ತಾರೆ. ಆ ನೆಲ ಸಮತಟ್ಟು ಮಾಡೋ ಮರದ ತುಂಡಿತ್ತಲ್ಲ, ಅದಕ್ಕೆ ಹೋಗಿ ನೀನು ಗದೆ ತಗೊಂಬಾ ಅಂತ ಹೇಳ್ತಾರೆ. ಅದನ್ನು ತಗೊಂಡು ಬಂದು ನಿಂತ್ಕೊಳ್ತಾರೆ, ಫೋಟೋ ತೆಗಿತಾರೆ.
ಫೋಟೋ ತೆಗೆದ್ಮೇಲೆ ಸ್ವಾಮಿ ಹೇಳ್ತಾರೆ, ಈ ಫೋಟೋ ನಿನಗೆ ನಾಳೆ ಇಂಟರ್ವ್ಯೂ ಕೊಡ್ತೀನಿ, ಇಂಟರ್ವ್ಯೂನಲ್ಲಿ ಈ ಫೋಟೋ ನಿನಗೆ ಕೊಡ್ತೀನಿ ನಾನು ಅಂತ ಹೇಳ್ತಾರೆ. ಅದೇ ಥರ ಮಾರನೇ ದಿವಸ ಸ್ವಾಮಿ ಇಂಟರ್ವ್ಯೂ ಕೊಡ್ತಾರೆ, ಇಂಟರ್ವ್ಯೂನಲ್ಲಿ ಫೋಟೋ ಕೊಡ್ತಾರೆ. ಫೋಟೋ ಕೊಟ್ಟು ಸ್ವಾಮಿ ಒಂದು ಮಾತು ಕೇಳ್ತಾರೆ, ಅಲ್ಲ ನಾನೇ ನಿನಗೆ ಬಾ ಫೋಟೋ ತೆಗೆಸ್ಕೊ ಅಂತ ಹೇಳಿದರೆ ಯಾಕೆ ಬೇಡ ಅಂತ ಹೇಳಿದಿ ಅಂತ ಕೇಳ್ತಾರೆ. ಆವಾಗ ಗೋಪಾಲ್ ಶೆಟ್ಟರು ಭಾಳ ವಿನಮ್ರವಾಗಿ ಹೇಳ್ತಾರೆ, ಸ್ವಾಮಿ ನಾನು ಅಣು, ನೀವು ಅನಂತ, ನಾನು ಎಲ್ಲಿಯಾದರೂ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯನಾ ಸ್ವಾಮಿ ಅಂತ ಹೇಳ್ತಾರೆ. ಆಗ ಭಗವಾನ್ ಬಾಬಾರವ್ರು ಹೇಳಿದ ಮಾತೇನೆಂದರೆ, ಅಣುವನ್ನು ಅನಂತದಲ್ಲಿ ಒಂದು ಮಾಡುವುದಕ್ಕಾಗಿಯೇ ನಾನು ಬಂದಿದ್ದೇನೆ ಅಂತ ಸ್ವಾಮಿ ಹೇಳ್ತಾರೆ. ಅಣು ಅನಂತದಲ್ಲಿ ಯಾವತ್ತಾದರೂ ಒಂದಾಗಲೇಬೇಕು, ಹಾಗೆ ಒಂದು ಮಾಡುವುದಕ್ಕಾಗಿಯೇ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ. ಯಾಕೆ ಈ ಘಟನೆಯಿಂದ ಇವತ್ತಿನ ಚಿಂತನೆ ನಾವು ಮಾಡಬೇಕಾಗಿದೆ ಅಂದರೆ, ಅಣು ಅನಂತದಲ್ಲಿ ಒಂದಾಗಬೇಕು ಅಂದರೆ, ಬಯಲು ನಿರ್ಬಯಲಾಗಬೇಕು ಅಂದರೆ, ಅಥವಾ ಬೇರೆ ಇನ್ನೇನೇ ಆಗಬೇಕಾದ್ರೂ ನಮಗೆ ಒಬ್ಬ ಗುರು ಅನ್ನೋದು ಬೇಕೇ ಬೇಕು. ಅದಕ್ಕೆ ಭಗವಾನ್ ಬಾಬಾರವರು ಮಾನಸ ಭಜನೆ ಗುರುಚರಣಂ ಅನ್ನೋದು ಅವರು ಇಡೀ ಮಾನವ ಜನಾಂಗಕ್ಕೆ ಕೊಟ್ಟ ಮೊದಲ ಸಾರ್ವಜನಿಕ ಸಂದೇಶ. ಅವರು ಮಾನಸ ಭಜನೆ ಸಾಯಿ ಚರಣಂ ಅಂತ ಹೇಳಿಲ್ಲ, ಮಾನಸ ಭಜನೆ ಗುರುಚರಣಂ ಅಂತ ಹೇಳಿದ್ದು. ಅಂದರೆ ಯಾವ ಗುರು ಇದ್ದಾನೆ ಆ ಗುರುವನ್ನು ಮಾನಸ ಭಜನೆ ಅಂದರೆ ಮನಸ್ಪೂರ್ವಕವಾಗಿ ಭಜನೆ ಮಾಡು, ಬರೀ ತುಟ್ಟಿನಲ್ಲಿ ಭಜನೆ ಮಾಡಬೇಡ. ಯಾಕೆಂದರೆ ದುಸ್ತರ ಭವ ಸಾಗರ ತರಣಂ, ಈ ಜಗತ್ತು ಈ ಸಂಸಾರ ಸಾಗರ ಬಹಳ ಕಷ್ಟ. ಯಾರಿಗಾದ್ರೂ ಕಷ್ಟ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಒಂದು ತುಂಬ ಸುಂದರವಾದ ಮಾತಿದೆ, ಎನಿಬಡಿ ಕ್ಯಾನ್ ಕ್ರಾಸ್ ದ ಓಷನ್ ವಿದೌಟ್ ವೆಟ್ಟಿಂಗ್ ದೇರ್ ಲೆಗ್ಸ್. ಎನಿಬಡಿ ಕ್ರಾಸ್ ದ ಓಷನ್ ವಿದೌಟ್ ವೆಟ್ಟಿಂಗ್ ದೇರ್ ಲೆಗ್ಸ್, ಬಟ್ ನೋಬಡಿ ಕ್ಯಾನ್ ಕ್ರಾಸ್ ದ ಲೈಫ್ ವಿದೌಟ್ ವೆಟ್ಟಿಂಗ್ ದೇರ್ ಐಸ್ ಅಂತ ಒಂದು ಮಾತಿದೆ. ಕಾಲು ತೋಯಿಸಿಕೊಳ್ಳದೆ ಬೇಕಾದ್ರೆ ಸಮುದ್ರ ದಾಟ್ಬೋದಂತೆ, ಆದರೆ ಕಣ್ಣು ತೋಯಿಸಿಕೊಳ್ಳದೆ ಈ ಸಂಸಾರ ಸಾಗರವನ್ನು ದಾಟುವುದು ಬಹಳ ಕಷ್ಟ ಅಲ್ಲ, ಅಸಾಧ್ಯ. ಅಂತಹ ಸಮಯದಲ್ಲಿ ನಮಗೆ ಗುರು ಬೇಕಾಗೋದು. ಗುರು ಯಾಕೆ ಬೇಕು? ಹಾಗಾದರೆ ಬೇರೆ ಬೇಕಾದಷ್ಟು ಜನ ಇದಾರಲ್ಲ, ಗುರು ಯಾಕೆ ಬೇಕು ನಮಗೆ ಅಂತಂದರೆ, ಆ ಗುರು ಬೇಕಾಗಿರೋದು ಅದಕ್ಕೆ. ನಮ್ಮ ಮುಂದೆ ಇಬ್ಬರು ಗುರುಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಮೊದಲನೇವರು ಮಧ್ಯದಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಭಾವಚಿತ್ರ ಇದೆ. ಎರಡನೇವರು ಸಿದ್ದೇಶ್ವರ ಸ್ವಾಮಿಗಳು. ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಮಾತನಾಡಬೇಕಾದ್ರೆ ನಡೆದಾಡುವ ದೇವರು ಅಂತ ಹೇಳ್ತಾ ಇದ್ದಾರೆ. ನನಗನ್ಸುತ್ತೆ ಅವರು ನಡೆದಾಡುವ ದೇವರಲ್ಲ, ಅನೇಕರನ್ನ ದೇವರನ್ನಾಗಿ ಮಾಡಿದ ದೇವರವರು ಅಲ್ವಾ. ಬರೀ ಅವರು ನಡೆದಾಡ್ತಾ ಇದ್ದಂಥ ದೇವರಲ್ಲ, ಎಷ್ಟೋ ಜನರನ್ನ ದೈವತ್ವಕ್ಕೆ ಏರಿಸಿದ್ರು. ನನ್ನ ಯಾವ ಜನ್ಮದ ಪುಣ್ಯವೋ ಅವರನ್ನು ಅನೇಕ ಬಾರಿ ನೋಡುವಂತಹ ಒಂದು ಅವಕಾಶ ಸಿಕ್ತು. ದಾವಣಗೆರೆಯಲ್ಲಿ 2-3 ಬಾರಿ ಅವರ ಪ್ರವಚನ ಇದ್ದಾಗ ಹೋಗ್ತಾ ಇದ್ದೆ. ಒಂದು ಬಾರಿ ಅವರನ್ನು ಇಂಟರ್ವ್ಯೂ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಒಂದು ಪತ್ರಿಕೆಗೆ. ಆದರೆ ಅವರು, ನಿಮ್ಗೆ ಗೊತ್ತು, ಅವ್ರು ಯಾವ ಇಂಟರ್ವ್ಯೂ ಕೊಡಲ್ಲ, ಯಾರ ಹತ್ರನೂ ಮಾತಾಡಲ್ಲ, ಅವ್ರಿಗೇನು ಬೇಕಾಗೇ ಇಲ್ಲ, ಅವ್ರಿಗೆ ಯಾವುದೂ ಬೇಕಾಗಿಲ್ಲ. ನಿಮ್ಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಆಧಾರ್ ಕಾರ್ಡ್ ಇರಲಿಲ್ಲ, ಅವ್ರ ಹತ್ರ ವೋಟರ್ ID ಇರಲಿಲ್ಲ, ಅವ್ರ ಹತ್ರ ಬ್ಯಾಂಕ್ ಪಾಸ್ಬುಕ್ ಇರಲಿಲ್ಲ, ಏನು ಜೇಬಿಲ್ಲದ ಸಂತ ಅಂತಲೇ ಕರಿತಿದ್ರಲ್ಲ ಅವರನ್ನು, ಏನೂ ಇರಲಿಲ್ಲ. ಯಾಕೆ ಆಧಾರ್ ಕಾರ್ಡ್ ಇರಲಿಲ್ಲ ಅಂದರೆ ಅವ್ರಿಗೆ ಎಲ್ಲದಕ್ಕಿಂತ ಮುಖ್ಯವಾದ ಪರಮ ಆಧಾರವೇ ಅವರಲ್ಲಿತ್ತು ಅಲ್ವಾ. ನಮಗೆಲ್ಲ ಅದಿಲ್ಲ, ಹಾಗಾಗಿ ನಾವು ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೇವೆ. ಅವರಿಗೆ ಅದು ಪರಮ ಆಧಾರ ಯಾವುದಿತ್ತೋ ಅದೇ ಇತ್ತು, ಹಾಗಾಗಿ ಅದು ಯಾವುದೂ ಇರಲಿಲ್ಲ. ಹಾಗಾಗಿ ಸುಮಾರು ಬಾರಿ ಪ್ರಯತ್ನ ಪಟ್ಟೆ, ಅವರನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಆಗಲಿಲ್ಲ. ನಮ್ಮ ದಾವಣಗೆರೆ ಸಾಯಿ ಮಂದಿರಕ್ಕೆ ಅವರು ಬಂದು ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ದಾರೆ. ಸ್ವಾಮಿಗೆ ಮಂಗಳಾರತಿ ನೀವೇ ಮಾಡಿ ಅಂತ ಕೇಳ್ಕೊಂಡಾಗ ಮಂಗಳಾರತಿ ಮಾಡಿದರು. ಅವತ್ತವರು ಮಧ್ಯದಲ್ಲಿ ಮಾತಾಡ್ತಿರ್ಲಿಲ್ಲ, ಹಾಗಾಗಿ ಪ್ರವಚನ ಮಾಡಲಿಲ್ಲ. ನಮ್ಮ ದಾವಣಗೆರೆ ಮಂದಿರದ ಹಿಂಭಾಗದಲ್ಲಿ ವನಿತಾ ಸಮಾಜ ಅಂತ ಇದೆ, ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಸತ್ಯಸಾಯಿ ಬಾಬಾರವರ ಬಗ್ಗೆ ಸಿದ್ದೇಶ್ವರ ಸ್ವಾಮಿಗಳವರಿಗೆ ಅಪಾರ ಗೌರವ ಇದ್ದದನ್ನು ನಾನು ಗಮನಿಸಿದ್ದೀನಿ. ಯಾಕೆಂದರೆ ಒಂದು 2-3 ಉದಾಹರಣೆಗಳನ್ನು ಕೊಡಬಲ್ಲೆ. ನಾವು ಅವರನ್ನು ನೋಡಬೇಕು ಅಂತ ಹೋದಾಗ ಅವರಿಗೆ ಹಣ್ಣುಗಳು ಮತ್ತು ಒಂದಿಷ್ಟು ಕಾಣಿಕೆ, ಆಮೇಲೆ ಒಂದಿಷ್ಟು ಸ್ವಾಮಿಯೇ ಬರೆದಂಥ ವಾಹಿನಿ ಪುಸ್ತಕಗಳನ್ನು ತಗೊಂಡು ಹೋಗಿದ್ವಿ. ಅವ್ರಿಗೆ ಗೊತ್ತು, ಯಾರ ಹತ್ರನೂ ಅವರು ದುಡ್ಡು ತಗೊಳ್ಳೋದಿಲ್ಲ, ದುಡ್ಡನ್ನು ನಮ್ಮ ಹತ್ರನೇ ತರಬೇಡಿ ಅಂದರು. ಹಣ್ಣುಗಳನ್ನು ನಮಗೆ ಎಲ್ರಿಗೂ ಕೊಟ್ಟರು, ಬಹುಶಃ ಅವ್ರಿಗೆ ತಿನ್ನಲಿಕ್ಕೂ ಸಿಗ್ತೋ ಇಲ್ಲೋ ಗೊತ್ತಿಲ್ಲ. ಅವ್ರು ಹೇಳಿದ್ದು, ನನಗೆ ಬೇಕಾದದ್ದು ಇದೊಂದೇ ಅಂಥೇಳಿ ಸ್ವಾಮಿ ಬರೆದ ವಾಹಿನಿಗಳ ಪುಸ್ತಕಗಳನ್ನು ಅವರು ತಗೊಂಡ್ರು. ನನಗೆ ಇದು ಬೇಕು ಅಂತ ಹೇಳಿದರು. ನನಗೆ ಗೊತ್ತಿರುವ ಹಾಗೆ ಅನೇಕ ಕಡೆಗಳಲ್ಲಿ ಸತ್ಯಸಾಯಿ ಮಂದಿರಗಳನ್ನು ಸಿದ್ದೇಶ್ವರ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದ್ದಾರೆ. ಕಲ್ಲೋಳಿ ಅಂತ ಒಂದು ಜಾಗ ಇದೆ, ಅಲ್ಲಿಯ ಮಂದಿರದ ಮೊದಲನೆಯ ಮಹಡಿಯನ್ನು ಧ್ಯಾನ ಒಂದು ಹಾಲನ್ನು ಅವರೇ ಉದ್ಘಾಟನೆ ಮಾಡಿದ್ದು. ಅಲ್ಲಿ ನಡೆದಂತಹ ಒಂದು ಪುಟ್ಟ ಘಟನೆ ನಾನು ಹೇಳಬೇಕಿಲ್ಲಿ. ಏನಂದರೆ, ಅಲ್ಲಿ ಅವರ ಪ್ರವಚನ ಆಗತ್ತೆ. ನಮ್ಗೆ ಗೊತ್ತು, 1 ತಿಂಗಳು ಅವರ ಪ್ರವಚನಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾಗ
ಇವರು ಅದಕ್ಕಿಂತ 2 ದಿವಸ ಮುಂಚೆ ಅಲ್ಲಿ ಹೋಗಿದ್ದಾರೆ. ಸಾಯಿ ಮಂದಿರದ ಉದ್ಘಾಟನೆಯನ್ನು, ಮೊದಲನೇ ಮಹಡಿಯ ಧ್ಯಾನ ಮಂದಿರದ ಉದ್ಘಾಟನೆ ಮಾಡ್ತಾರೆ. ಮಾಡಿದ ಮೇಲೆ ಆಯೋಜಕರನ್ನ ಕರೆದು ಹೇಳ್ತಾರೆ, ನೀವೇನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಇದರಲ್ಲಿ ಶಿಸ್ತು ಪಾಲನೆಯ ಜವಾಬ್ದಾರಿಯನ್ನ ಸತ್ಯಸಾಯಿ ಸಂಸ್ಥೆಯ ಸೇವಾದಳದವರಿಗೆ ವಹಿಸಿ, ಅವರಷ್ಟು ಚೆನ್ನಾಗಿ ಇದನ್ನು ಯಾರೂ ನಿರ್ವಹಿಸಲ್ಲ. ಏನು ಪಾದರಕ್ಷೆಯ ನಿರ್ವಹಣೆ ಮತ್ತು ಶಿಸ್ತು ನಿರ್ವಹಣೆ ಅವರಿಗೆ ವಹಿಸಿ ಅಂತ ಹೇಳ್ತಾರೆ. 1 ತಿಂಗಳು ಅದನ್ನು ಆ ಊರಿನ ಸಂಸ್ಥೆಯವರು ಮಾಡ್ತಾರೆ. ಅಂದರೆ ಮಂಜುನಾಥ್ ಸರ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಗುರುಗಳು ಒಂದಾಗ್ತಾರೆ ಅಂತೇಳಿ. ಅವ್ರು ಏನು ಅಂತ ಇವ್ರಿಗೆ ಗೊತ್ತಿತ್ತು, ಇವ್ರು ಏನು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಇಲ್ಲಿ ಬಹುಶಃ ಇಬ್ಬರಲ್ಲಿ ಯಾರು ಮುಖ್ಯ, ಯಾರು ಇದು ಅಂತ ನೋಡ್ತಾ ಬಂದರೆ ಅದರಲ್ಲಿ ಅರ್ಥವೇ ಇಲ್ಲ. ಈಗ ಯಾರು ಮುಖ್ಯ, ಯಾರು ಇದು ಅಂತ ಹೇಳಿದ್ರಲ್ಲಿ ಈಗ ನಮಗೆ ಏನು ಅದನ್ನು ಅನ್ಕಂಪ್ಯಾರೇಬಲ್. ಯಾಕಂದ್ರೆ ಅವ್ರದ್ದೇ ಒಂದು ಭಿನ್ನ ಅಸ್ತಿತ್ವ, ಇವರದೇ ಒಂದು ಭಿನ್ನ ಅಸ್ತಿತ್ವ. ಸತ್ಯಸಾಯಿ ಬಾಬಾರವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಗತ್ತನ್ನೇ ಆಧ್ಯಾತ್ಮೀಕರಣಗೊಳಿಸಿದಂತಹ ಒಬ್ಬ ಭಗವಂತ. ಸಿದ್ದೇಶ್ವರ ಸ್ವಾಮೀಜಿಗಳು ನಮಗೆ ಗೊತ್ತು, ಸಂತನೆಂದರೆ ಯಾರು ಅನ್ನುವ ಆ ಹಾಡನ್ನು ಕೇಳಿದ್ದೇವೆ. ಅದನ್ನು ಬರೆದಂತಹ ಕೆ.ಸಿ. ಶಿವಪ್ಪನವರು ಹೇಳ್ತಾರೆ, ನಾನು ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡಿಯೇ ಆ ಹಾಡನ್ನು ಬರೆದದ್ದು. ಅವರೇ ಅದರ ಪ್ರತಿಯೊಂದು ಅಕ್ಷರವೂ ಅವರಿಗೆ ಸೂಕ್ತವಾದದ್ದು, ಅದನ್ನೇ ಮುದ್ದುರಾಮನ ಇದರಲ್ಲಿ ಬರೆದದ್ದು ನಾನು ಅಂತ ಹೇಳ್ತಾರೆ. ಸೊ ಸಿದ್ದೇಶ್ವರ ಸ್ವಾಮಿಗಳು ಒಬ್ಬ ಮಹಾ ಸಂತ ಆದರೆ, ಸತ್ಯಸಾಯಿ ಬಾಬಾರವರು ಜಗತ್ತನ್ನೇ ಆಧ್ಯಾತ್ಮೀಕರಣ ಮಾಡಿದ ಭಗವಂತ. ನಾವು ಧಾರವಾಡದಲ್ಲಿ ಮಾತಾಡ್ತಾ ಇದ್ದೀವಿ, ನಿಂತು ಯೋಚನೆ ಮಾಡ್ತಾ ಇದ್ದೀವಿ. ಧಾರವಾಡ ಅಂದಾಗ ನಮಗೆ ಅನೇಕ ಜನ ಕವಿಗಳು ನೆನಪಾಗ್ತಾರೆ. ಒಬ್ಬರು ಬೇಂದ್ರೆ, ಇನ್ನೊಬ್ರು ಗೋಕಾಕರು, ಈ ಥರದವರು. ಒಬ್ರು ಒಂದ್ಸತಿ ಗೋಕಾಕರು, ಅವರು ಇಲ್ಲೇ ಈ ಭಾಗದಲ್ಲೆಲ್ಲ ಓಡಾಡಿರೋರು, ಅವರ ಮಗಳು ಸೊಸೆ ಎಲ್ಲ ಇಲ್ಲಿ ಈ ಸಂಸ್ಥೆಯಲ್ಲಿ ತುಂಬ ನಿಕಟ ಸಂಬಂಧ ಇದ್ದಂಥವ್ರು ಅವರು. ಪ್ರೊಫೆಸರ್ ವಿ.ಕೃ. ಗೋಕಾಕ್ ಅವರು ಮೂಲತಃ ಅರವಿಂದ ಮಹರ್ಷಿಗಳ ಶಿಷ್ಯರು. ಅರವಿಂದ ಮಹರ್ಷಿಗಳ ಏನು ಆ ಚಿಂತನೆಯಿಂದ ಬಂದಂಥವ್ರು ಅವರು. ಅವರು ಒಂದ್ಸತಿ ಸ್ವಾಮಿ ಹತ್ರ ಕೇಳ್ತಾರೆ, ಸ್ವಾಮಿ ಅಂದರೆ ನಾನು ಸ್ವಾಮಿ ಅಂತ ಹೇಳ್ತಾರೆ ಸತ್ಯಸಾಯಿ ಬಾಬಾರವರನ್ನ. ಸ್ವಾಮಿ ಹತ್ರ ಕೇಳ್ತಾರೆ, ಸ್ವಾಮಿ ಅರವಿಂದ ಮಹರ್ಷಿಗಳಿಗೂ ನಿಮಗೂ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಆಗ ಸತ್ಯಸಾಯಿ ಬಾಬಾರವರು ಬಹಳ ಚೆನ್ನಾಗಿ ಹೇಳ್ತಾರೆ, ಅಂತರಂಗದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಇಬ್ಬರು ಒಂದೇ ಅಂತ ಹೇಳ್ತಾರೆ. ಅಂತರಂಗದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಅದೇ ದೈವತ್ವ, ಅದೇ ಸತ್ವ, ಅದೇ ತತ್ವ, ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಅರವಿಂದ ಮಹರ್ಷಿ ಒಂದು ದೋಣಿ, ಆ ದೋಣಿ ಅನೇಕ ವ್ಯಕ್ತಿನಾಥ ಅಂತ ಹೇಳ್ತಾರೆ. ವ್ಯಕ್ತಿನಾಥ ಅರವಿಂದ ಮಹರ್ಷಿಗಳು ವ್ಯಕ್ತಿನಾಥ, ಸತ್ಯಸಾಯಿ ಲೋಕನಾಥ ಅಂತ ಹೇಳ್ತಾರೆ ಅವರು. ಅರವಿಂದ ಮಹರ್ಷಿ ವ್ಯಕ್ತಿನಾಥ, ಸತ್ಯಸಾಯಿ ಲೋಕನಾಥ ಅಂತ. ಹಾಗಂದ್ರೆ ಏನು ಅಂತ ಇವ್ರು ಕೇಳಿದಾಗ ಅವ್ರು ಹೇಳ್ತಾರೆ, ವ್ಯಕ್ತಿನಾಥ ಅಂದ್ರೆ ಒಂದು ದೊಡ್ಡ ದೋಣಿ ಅಥವಾ ಒಂದು ಹಡಗಿದ್ದ ಹಾಗೆ, ಎಷ್ಟೋ ಜನರನ್ನ ಭವಸಾಗರವನ್ನು ದಾಟಿಸುವ ಶಕ್ತಿ ಇದೆ. ಆದರೆ ಲೋಕನಾಥ ಅಂದ್ರೆ ಅಂತಹ ಎಷ್ಟೋ ಹಡಗುಗಳನ್ನೇ ತನ್ನಲ್ಲಿ ಇಟ್ಟುಕೊಳ್ಳಬಲ್ಲ ಶಕ್ತಿ ಇದೆ ಅಂತ ಹೇಳ್ತಾರೆ ಅವರು. ಸೊ ನಾವಿವತ್ತು ನಮ್ಮದು ಪುಣ್ಯ, ನಮ್ಮ ಭಾಗ್ಯ, ಇಲ್ಲಿ ಸೇರಿರುವ ಎಲ್ಲರದ್ದು ಭಾಗ್ಯ. ಒಂದು ಕಡೆ ಸತ್ಯಸಾಯಿ ಬಾಬಾರವರ ಸಂದೇಶಗಳನ್ನು ನಾವು ಅದನ್ನು ಶ್ರವಣ ಮಾಡ್ತಾ ಇದ್ದೇವೆ, ಅದನ್ನು ಮನನ ಮಾಡ್ತಾ ಇದ್ದೇವೆ. ಇನ್ನೊಂದು ಕಡೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಅವರ ಜೀವನ, ಅವರ ಸರಳತೆ, ಬಹುಶಃ ಅವರಷ್ಟು ನಾನು ಇತ್ತೀಚೆಗೆ ಪತಂಜಲಿ ಯೋಗ ಸೂತ್ರಗಳ ಪ್ರವಚನ ಮಾಲಿಕೆ ಅವರು ಮಾಡಿದ್ದನ್ನು ಕೇಳ್ತಾ ಇದ್ದೆ. ಸ್ವಲ್ಪ ನನಗೆ ಮನಃಶಾಸ್ತ್ರ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಆಸಕ್ತಿ, ಮತ್ತು ನನ್ನ ವೃತ್ತಿಯು ಅದಾದ್ರಿಂದ ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೊರಟಾಗ ಬೇರೆಯವರು ಬರೆದಿರುವ ಬೇರೆಯವರು ಉಪನ್ಯಾಸ ಮಾಡಿರುವ ಪತಂಜಲಿ ಯೋಗ ಸೂತ್ರವನ್ನು ಕೇಳ್ತಾ ಸಿದ್ದೇಶ್ವರ ಸ್ವಾಮೀಜಿಗಳ ಪತಂಜಲಿ ಯೋಗ ಸೂತ್ರವು ನನಗೆ ಯೂಟ್ಯೂಬ್ನಲ್ಲಿ ಸಿಕ್ಕಾಗ ನನಗನ್ಸಿದ್ದು ಅವರಷ್ಟು ಸರಳವಾಗಿ ಹೇಳುವವರು ಯಾರೂ ಇಲ್ಲ ಅಂತ. ನೀವು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನವನ್ನು ಕೇಳ್ತಾ ಇದ್ರೆ ಅದು ಸ್ವಾಮಿ ಹೇಳೋರು. ಸ್ವಾಮಿಯ ಮಾತೆ ನನಗೆ ನೆನಪಾಗುತ್ತೆ. ಸ್ವಾಮಿ ಫಸ್ಟ್ ಟೈಮ್ ಮಾತಾಡಿದಾಗ ಇದು ಭಾಷಣ ಅಲ್ಲ, ಇದು ಸಂಭಾಷಣ ಅಂತ ಹೇಳೋರು. ಬಹುಶಃ ಸಿದ್ದೇಶ್ವರ ಸ್ವಾಮಿಗಳದ್ದು ಪ್ರವಚನ ಅಲ್ಲ, ಅದೊಂದು ಸಂಭಾಷಣ. ಅದು ನಮ್ಮ ಜೊತೆ ಕುತ್ಕೊಂಡು ಯಾರೋ ಮಾತಾಡ್ತಾ ಇದ್ದಾರೆ ಅಂತಾನೆ ಅನಿಸ್ತಿತ್ತು. ಅಂತ ಒಬ್ಬ ಏನನ್ಬೇಕು, ಜ್ಞಾನಿ ಅನ್ಬೇಕು, ಮೇಧಾವಿ ಅನ್ಬೇಕು, ಏನನ್ಬೇಕು, ಯಾವ ಶಬ್ದವೂ ಅದಕ್ಕೆ ಅವರ ವ್ಯಕ್ತಿತ್ವಕ್ಕೆ ಸರಿದೂಗುವ ಶಬ್ದ ಯಾವುದೂ ಇಲ್ಲ. ಯಾವ ವೊಕ್ಯಾಬ್ಯುಲರಿನಲ್ಲಿಲ್ಲ. ಅಂತಹ ವ್ಯಕ್ತಿ ಮಾತಾಡ್ತಾ ಇದ್ದದ್ದು ಅಷ್ಟು ಸರಳವಾಗಿ, ಅಷ್ಟು ಸಹಜವಾಗಿ ಮಾತಾಡ್ತಾ ಇದ್ರು. ಇವರೆಲ್ಲರೂ ಕೂಡ, ಅಥವಾ ನಮಗೆ ಬೇರೆ ಇನ್ಯಾರೋ ಗುರುಗಳು ಸಿಕ್ಕಿರ್ಬೋದು. ಮನುಷ್ಯರ ಜೀವನಕ್ಕೆ ಗುರು ಬಹಳ ಮುಖ್ಯ. ಗುರು ಯಾರು ಅಂದ್ರೆ, ಯಾರು ಲಘು ಅಲ್ವೋ ಅವರೇ ಗುರು ಅಂತ ಕರಿಬೋದೋ ಏನೋ. ಅವರು ಲಘು ಅಲ್ಲ, ಅವರನ್ನು ಹಗುರವಾಗಿ ಕಾಣಬಾರ್ದು. ಯಾವುದೇ ಗುರುವನ್ನ ಲಘುವಾಗಿ ಕಾಣಬಾರದು, ಅಂಥವರನ್ನೇ ಗುರು ಅಂತ ಕರೆಯೋದು. ಆ ಗುರು ಸ್ವಾಮಿ ಗುಕಾರೋ ಗುಣಾತೀತ, ರುಕಾರೋ ರೂಪಾತೀತ, ಹೀಗೆ ಅನೇಕ ರೀತಿಯಲ್ಲಿ ಅನೇಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಥರ ಮಾತಾಡ್ತಾ ಬಂದರು. ಬಹಳ ಮುಖ್ಯವಾದ ಪ್ರಶ್ನೆ, ನಮಗೆ ಯಾಕೆ ಗುರು ಬೇಕು? ಸತ್ಯಸಾಯಿ ಬಾಬಾರವರು ಇಲ್ಲಿ ನಾನೊಂದು ಚಿಕ್ಕ ಏನನ್ಬೋದು ಒಂದು ರೂಪಕವನ್ನು ಕೊಡ್ತೇನೆ.
ಡೋಂಟ್ ಥಿಂಕ್ ಇಟ್ ಇಸ್ ಎ ಕಂಪ್ಯಾರಿಸನ್. ಇದನ್ನು ದಯವಿಟ್ಟು ಕಂಪ್ಯಾರಿಸನ್ ಅಂತ ತಿಳ್ಕೊಳ್ಬೇಡಿ, ಯಾಕಂದರೆ ಕಂಪೇರ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸತ್ಯಸಾಯಿ ಬಾಬಾರವರನ್ನ ಇಲ್ಲಿ ಬಹುಶಃ ಈ ವಿಷಯ ನಾನು ಮಾತಾಡದಿದ್ರೆ ತಪ್ಪಾಗ್ಬೋದು ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೇನೆ. ಬಹಳಷ್ಟು ಜನ ಸತ್ಯಸಾಯಿ ಬಾಬಾರವರು ಅಂದರೆ ದೇವರಲ್ವ, ಅವರು ಪವಾಡ ಪುರುಷರಲ್ವಾ. ಈಗ ಮಂಜಣ್ಣವ್ರು ಹೇಳಿದ್ರಲ್ಲ, ಆಸ್ಪತ್ರೆ ಕಟ್ಸಿದ್ರು, ವಾಟರ್ ಪ್ರಾಜೆಕ್ಟ್ ಮಾಡಿದ್ರು, ಅಥವಾ ಕೈ ಹಿಂಗೆ ಅಲ್ಲಾಡಿಸಿದ್ರೆ ವಾಚು, ಉಂಗುರ, ವಿಭೂತಿ ಎಲ್ಲ ಬರ್ತಾ ಇತ್ತು. ಎಷ್ಟೋ ಜನರ ಕಾಯಿಲೆ ಕ್ಯಾನ್ಸಲ್ ಅಂದ ತಕ್ಷಣ ಕ್ಯಾನ್ಸರೇ ವಾಸಿ ಆಗ್ತಾ ಇತ್ತು, ಇನ್ನೇನೋ ಮಾಡಿದಾರಲ್ಲ ಅಂತ ಅನಿಸ್ಬೋದು. ಹೌದು, ಅದೆಲ್ಲವೂ ಸತ್ಯ, ಯಾವುದೂ ಸುಳ್ಳಲ್ಲ. ಆದರೆ ಸತ್ಯಸಾಯಿ ಬಾಬಾರವರು ಅಂದರೆ ಯಾರು ಅಂತ ಕೇಳಿದರೆ ಒಂದು ಮಾತು ಹೇಳ್ಬೋದೋ ಏನೋ, ವಿವರವಾಗಿ ನಾನು ಅದ್ರ ಬಗ್ಗೆ ಹೋಗಲ್ಲ. ಆದರೆ ಒಂದು 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 ಏನು ಹೇಳ್ಬೋದು, ಒಂದು ಕಾನ್ಸೆಪ್ಟ್ ಕೊಡಬಲ್ಲೆ. ಸತ್ಯಸಾಯಿ ಬಾಬಾ ಯಾರು ಅಂದರೆ 5G ಅಂತ ಕರಿಬೋದು. ಸತ್ಯಸಾಯಿ ಬಾಬಾ ಈಸ್ 5G. ಅವ್ರು ಯಾರು ಅಂದರೆ 5 ಜಿಗಳು ಸೇರಿದರೆ ಏನಾಗುತ್ತೋ ಅದು ಸತ್ಯಸಾಯಿ ಬಾಬಾರವರು. ಮೊದಲನೆಯ ಜಿ, ಹಿ ಈಸ್ ಗಾಡ್. ನಾನು ಯಾವುದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಫಸ್ಟ್ ಜಿ ಈಸ್ ಹಿ ಈಸ್ ಗಾಡ್. ಸೆಕೆಂಡ್ ಜಿ ಈಸ್ ಹಿ ಈಸ್ ಗಾರ್ಡ್. ಸತ್ಯಸಾಯಿ ಬಾಬಾರವರು ಮೊದಲನೇದಾಗಿ ಗಾಡ್. ಪ್ರಪಂಚದ 180ಕ್ಕೂ ಹೆಚ್ಚು ದೇಶಗಳ ಜನ ಅವರನ್ನ ದೇವರು ಅಂತ ನಂಬಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಹಿ ಈಸ್ ಗಾಡ್. ಎರಡನೇದು ಹಿ ಈಸ್ ಗಾರ್ಡ್. ಯಾರ್ಯಾರು ನಂಬಿದಾರೋ, ಯಾರ್ಯಾರು ಅವರನ್ನ ಪ್ರಾರ್ಥನೆ ಮಾಡಿದಾರೋ, ಯಾರು ಅವರನ್ನ ಸಾಯಿರಾಮ್ ಅಂತ ಹೇಳಿದಾರೋ ಅವರನ್ನ ರಕ್ಷಣೆ ಮಾಡಿದ ಗಾರ್ಡ್ ಅವರು. ಮೂರನೇದು ಹಿ ಈಸ್ ಅವರ್ ಗೈಡ್. ಜೀವನದ ಮಾರ್ಗವನ್ನ, ಸನ್ಮಾರ್ಗವನ್ನ, ಸೇವೆಯ ಮಾರ್ಗವನ್ನ, ಆಧ್ಯಾತ್ಮಿಕತೆಯ ಮಾರ್ಗವನ್ನ, ಪ್ರೇಮದ ಮಾರ್ಗವನ್ನ, ಉತ್ತಮ ಶಿಕ್ಷಣದ ಮಾರ್ಗವನ್ನ ತೋರಿಸಿದ ಗೈಡ್. ಗಾಡ್, ಗಾರ್ಡ್, ಗೈಡ್. ನಾಲ್ಕನೇದು ಹಿ ಈಸ್ ಅವರ್ ಗುರು. ಸತ್ಯಸಾಯಿ ಬಾಬಾ ಗುರು, ಅವರು ಈಸ್ ಅವರ್ ಗುರು. ಅವರನ್ನ ಡಿವೈನ್ ಮಾಸ್ಟರ್ ಅಂತಾನೆ ಕರೀತಾರೆ. ಬರೇ ಗುರು ಅಲ್ಲ, ದಿವ್ಯ ಗುರು. ಐದನೇದು ಹಿ ಈಸ್ ಅವರ್ ಗೋಲ್. ಯಾವ ದೇವರನ್ನ ಸೇರಬೇಕೋ ಆ ದೈವತ್ವವೇ. ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಯಾವುದನ್ನ ವೇದ ಉಪನಿಷತ್ತುಗಳು ಹೇಳುತ್ತೋ ಆ ಪರಮ ತತ್ವ ಅದೇ ಭಗವಾನ್ ಬಾಬಾರವರು. ಸೊ 5 ಜಿಗಳು ಸೇರಿದ್ರೆ ಆಗೋದು. ಬಹುಶಃ ಸಿದ್ದೇಶ್ವರ ಸ್ವಾಮೀಜಿಗಳ ಫೋಟೋ ಮತ್ತು ಸತ್ಯಸಾಯಿ ಬಾಬಾರವರ ಫೋಟೋ ಎರಡೂ ಇಟ್ಕೊಂಡಾಗ ನಮ್ಗನ್ಸುತ್ತೆ, ಸಿದ್ದೇಶ್ವರ ಸ್ವಾಮಿಗಳು ದೇವರಾದ ಗುರು ಆಗಿದ್ರು, ಅನೇಕರ ಪಾಲಿಗೆ ದೇವರಾದರು. ದೇವರಾದ ಗುರು. ಸತ್ಯಸಾಯಿ ಬಾಬಾರವರು ಗುರುವಾದ ದೇವರು ಅಂತ ಕರಿಬೋದಾ ಏನು? ಸತ್ಯಸಾಯಿ ಬಾಬಾರವರು ಗುರುವಾದ ದೇವರು. ಅವ್ರು ಬಂದದ್ದೇ ದೇವರಾಗಿ ಬಂದರು, ನಮಗೆಲ್ಲರಿಗೂ ಗುರುವಾಗಿ ನಿಂತರು. ಸೊ ಅವರಿಬ್ಬರ ಒಂದು ಏನಂತೀವಿ, ಆಧ್ಯಾತ್ಮಿಕತೆಯ ರಸಪಾಕವನ್ನ, ಆಧ್ಯಾತ್ಮಿಕತೆಯ ಚಿಂತನೆಯ ಪಾಕವನ್ನ ನಾವೆಲ್ಲರೂ ಅದರಲ್ಲೇ ಅರಳಬೇಕು. ನಮ್ಮ ಜೀವನ ಆ ತತ್ವದ ಆ ಮಹಾ ಬೆಳಕಿನಲ್ಲಿ, ಆ ತತ್ವದ ನೆರಳಿನಲ್ಲಿ ನಮ್ಮ ಜೀವನವನ್ನು ನಾವು ಹೇಗೆ ನಡೆಸಬೇಕು, ಹೇಗೆ ಮಾಡ್ತಾ ಹೋಗಬೇಕು ಅಂತ ನೋಡಬೇಕು ಅಂತ ಅನ್ಸುತ್ತೆ. ಇವತ್ತಿನ ವಿಷಯವೇ ಮಾನಸ ಭಜರೆ ಗುರುಚರಣಂ. ಹಾಗಾದ್ರೆ ಯಾಕೆ ಬೇಕು ನಮಗೆ? ಬೇಕಾದಷ್ಟು ಜನ ಇದ್ದಾರಲ್ಲ ಇವತ್ತು. ಬಹುಶಃ ಶಿಕ್ಷಕರೇ ಇದ್ದಾರಲ್ಲ, ಟೀಚರ್ ಇದ್ದಾರೆ. ಟೀಚರಿಗೂ ಗುರುವಿಗೂ ಏನು ವ್ಯತ್ಯಾಸ? ಭಾಳ ಜನ ನಾನು ತುಂಬ ಸತಿ ನಗು ಬರುತ್ತೆ ನನಗೆ. ಟೀಚರ್ಸ್ ಡೇಗೂ ಅದೇ ಥರನೇ ಮಾತಾಡ್ತಾರೆ, ಗುರುಪೂರ್ಣಿಮೆಗೂ ಅದೇ ಥರ ಮಾತಾಡ್ತಾರೆ. ಬೋತ್ ಆರ್ ಡಿಫ್ರೆಂಟ್. ಗುರುಪೂರ್ಣಿಮೆ ಅಂದ್ರೇನೆ ಬೇರೆ, ಟೀಚರ್ಸ್ ಡೇನೇ ಬೇರೆ, ಶಿಕ್ಷಕನೇ ಬೇರೆ, ಗುರುವೇ ಬೇರೆ. ಯಾಕಂದರೆ ಎರಡು ಬೇರೆ ಬೇರೆ. ನೀವು ಹಾಗಾದ್ರೆ ಏನು ವ್ಯತ್ಯಾಸ ಅಂತ ಕೇಳಿದರೆ, ಒಬ್ಬ ಒಳ್ಳೆಯ ಶಿಕ್ಷಕ ಸಿಕ್ಕಿದ್ದಾನೆ, ಒಳ್ಳೆಯ ಶಿಕ್ಷಕ, ಅತ್ಯಂತ ಏನಂತ ಕರಿಬೋದು, ಸ್ಫಟಿಕಮಣಿಯಂತಹ ಶಿಕ್ಷಕ. ಟಚ್ ಸ್ಟೋನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಮುಟ್ಟಿದ್ರೆ ಬಂಗಾರ ಆಗ್ತಾರೆ ಅಂತ ಹೇಳಿ, ಅಂತಹ ಅದ್ಭುತವಾದ ಶಿಕ್ಷಕ ಸಿಕ್ಕಿದ್ದಾರೆ ಅಂತಲೇ ತಿಳ್ಕೊಳ್ಳೋಣ. ಏನಾಗುತ್ತೆ ಆ ಥರ ಶಿಕ್ಷಕ ಸಿಕ್ಕರೆ ಅಂದರೆ, ಒಬ್ಬ ಆದರ್ಶ ಶಿಕ್ಷಕ ನಮ್ಮ ಅಹಂಕಾರವನ್ನು ಬೆಳೆಸ್ತಾನೆ. ಆದರೆ ಒಬ್ಬ ಉತ್ತಮ ಗುರು ನಮ್ಮ ಅಹಂಕಾರವನ್ನೆಲ್ಲ ನಿರ್ನಾಮ ಮಾಡಿ ಹಾಕ್ತಾನೆ. ಯಾರ ಮುಂದೆ ಹೋದಾಗ ನಾನು ತಲೆ ತಗ್ಗಿಸ್ತೇನೋ ಅವನು ಗುರು. ಯಾರ ಮುಂದೆ ಹೋದಾಗ ತಲೆ ಎತ್ತಿ ನಿಲ್ತೇವೆಯೋ, ಬಹುಶಃ ಗಣಾಚಾರ್ಯವರು ಇವಾಗ ಇಲ್ಲಿದ್ದಾರೆ, ಅಥವಾ ಇಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ, ಇಲ್ಲಿ ಇವರು ವಿದ್ಯಾಮಂದಿರದ ಪ್ರಿನ್ಸಿಪಾಲ್ ಶೀಲಾ ಮೇಡಮ್ ಇದ್ದಾರೆ, ಅಥವಾ ಬೇರೆ ಬೇರೆ ಟೀಚರ್ಸ್ ಇದ್ದಾರೆ. ನಾನು ಸುಮಾರು ವರ್ಷ ಪಾಠ ಮಾಡಿದ್ದೀನಿ. ನಮ್ಮ ಟೀಚರ್ಸ್ ನಮ್ಮ ಸ್ಟೂಡೆಂಟ್ಸ್ ಎದುರುಗಡೆಯಿಂದ ಬಂದಾಗ, ಸರ್ ನಮಸ್ಕಾರ ಸರ್, ನಾನು ಇವಾಗ ಇಂಜಿನಿಯರ್ ಆಗಿದ್ದೀನಿ ಸರ್, ನಾನು ಆಸ್ಟ್ರೇಲಿಯಾದಲ್ಲಿದ್ದೀನಿ ಸರ್, ನಾನು ಅಲ್ಲಿದ್ದೀನಿ ಸರ್, ನಾನು ಇಲ್ಲಿದ್ದೀನಿ ಸರ್ ಅಂತ ತಲೆ ಎತ್ತಿ ಹೇಳ್ತಾರೆ. ಯಾಕಂದರೆ ಅದು ಅಹಂಕಾರ. ಅದು ಒಬ್ಬ ಒಳ್ಳೆಯ ಶಿಕ್ಷಕ ಅಹಂಕಾರವನ್ನು ಬೆಳೆಸ್ತಾನೆ. ಒಬ್ಬ ಒಳ್ಳೆಯ ಗುರು ನಮ್ಮ ಅಹಂಕಾರವನ್ನೆಲ್ಲ ನಿರ್ನಾಮ ಮಾಡ್ತಾನೆ. ಅದು ಆ ಒಬ್ಬ ಗುರುವಿಗೂ ಮತ್ತು ಅದಕ್ಕೋಸ್ಕರ ಬೇಕಾಗಿದೆ. ಎ ಗುಡ್ ಟೀಚರ್ ಅವ್ರೇನು ಮಾಡ್ಬೋದು, ಈ ಇನ್ಸ್ಟ್ರಕ್ಷನ್ ಕೊಡ್ತಾನೆ, ಅದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು, ಅದನ್ನು ಮಾಡು ಅಂತ ಹೇಳ್ತಾನೆ. ಆದರೆ ಗುರು ಕನ್ಸ್ಟ್ರಕ್ಟ್ ಮಾಡ್ತಾನೆ, ನಮ್ಮ ಜೀವನವನ್ನೇ ರೂಪಿಸ್ತಾನೆ, ನಮಗೊಂದು ಬದುಕನ್ನು ಕೊಡ್ತಾನೆ. ಅದನ್ನೇ ಆ ಥರ ಮಾಡು, ಈ ಥರ ಮಾಡು, ಹಂಗೆ ಮಾಡು, ಅದು ಅಂತೇಳಿ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಒಬ್ಬ ಒಳ್ಳೆಯ ಟೀಚರ್ ನಮಗೆ ಸಿಕ್ಕಾಗ ನಮಗೇನು ಪ್ರಯೋಜನ ಆಗುತ್ತೆ? ಒಬ್ಬ ಒಳ್ಳೆಯ ಗುರು ಸಿಕ್ಕಾಗ ಏನಾಗುತ್ತೆ ಅಂದರೆ, ಒಬ್ಬ ಒಳ್ಳೆಯ ಟೀಚರ್ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. ಇಲ್ಲೆಲ್ಲ ಲೆಕ್ಚರರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಅವರ ಸ್ಟೂಡೆಂಟ್ಸ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ.
ಆದರೆ ಗುರು ಹಾಗಲ್ಲ, ನಮ್ಮ ಉತ್ತರಗಳಿಗೆ ಪ್ರಶ್ನೆಯನ್ನು ಹಾಕ್ತಾನೆ, ಅವನು ಗುರು ಆಗ್ತಾನೆ. ನಾವೇನು ಉತ್ತರ ಕೊಡ್ತೇವೆ ಅದಕ್ಕೆ ಪ್ರಶ್ನೆ ಹಾಕ್ತಾನೆ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದರೆ ನೀನು ಚೆನ್ನಾಗಿದೆಯಾ, ಯಾವ್ದು ಚೆನ್ನಾಗಿದೆ, ದೇಹ ಚೆನ್ನಾಗಿದೆಯೋ ಮನಸ್ಸು ಚೆನ್ನಾಗಿದೆಯೋ ಅಂತ ಕೇಳ್ತಾನೆ ಅವನು. ಯಾರು ಒಬ್ಬ ನಿಜವಾದ ಗುರು ಪ್ರಶ್ನೆಯನ್ನು ಹಾಕ್ತಾನೆ, ಪ್ರಶ್ನೆಯನ್ನು ಹಾಕಿ ನಮ್ಮ ಚಿಂತನೆಯನ್ನು ಬೆಳೆಸ್ತಾ 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 ಹೋಗ್ತಾನೆ. ಒಬ್ಬ ಒಳ್ಳೆಯ ಗುರು ಒಬ್ಬ ಉತ್ತಮ ಟೀಚರ್ ಸಂಪಾದನೆಗೆ ದಾರಿಯನ್ನು ತೋರಿಸ್ತಾನೆ. ಆದರೆ ಒಬ್ಬ ಒಳ್ಳೆಯ ಉತ್ತಮ ಗುರು ಆತ್ಮ ಸಂತೃಪ್ತಿಗೆ ದಾರಿಯನ್ನು ತೋರಿಸ್ತಾನೆ ಆತ. ಆಮೇಲೆ ಉತ್ತಮ ಸ್ವಾಮಿ ಹೇಳ್ತಾರೆ, ಇಟ್ಸ್ ಎ ಔಟ್ವರ್ಡ್ ಜರ್ನಿ. ಒಬ್ಬ ಒಳ್ಳೆಯ ಟೀಚರ್ ಇಸ್ ಎ ಔಟ್ವರ್ಡ್ ಜರ್ನಿ, ಬಹಿರ್ಮುಖ ಪ್ರಯಾಣ. ಒಬ್ಬ ಒಳ್ಳೆಯ ಆದರ್ಶ ಗುರು, ಉತ್ತಮ ಗುರು, ಇಟ್ಸ್ ಎ ಇನ್ವರ್ಡ್ ಜರ್ನಿ, ಅಂತರಂಗದ ಪ್ರಯಾಣ. ನಾವು ಅಂತರಂಗಕ್ಕೆ ಹೋಗ್ಬೇಕು. ಎಷ್ಟೆಷ್ಟು ಅಂತರಂಗಕ್ಕೆ ಹೋಗ್ತೀವೋ ಅಷ್ಟಷ್ಟು ನಾವು ಸದೃಢರಾಗ್ತಾ ಬರ್ತೇವೆ. ಹಾಗೆ ನಮಗೆ ಅಂತರಂಗಕ್ಕೆ ಹೋಗುವ GPS ಯಾರಾದರೂ ಇದ್ದರೆ ಅದು ನಮ್ಮ ಗುರು. ಅದಕ್ಕೊಂದು GPS ಬೇಕಲ್ಲ, ಒಳಗಡೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು, ಆ ಕಡೆ ಹೋಗು, ಈ ಕಡೆ ಹೋಗು ಅಂತ ಹೇಳುವ GPS ಇದೆಯಲ್ಲ, ಅದು ಬಹುಶಃ ಅದು ಆ ಗುರು. ಹಾಗಾಗಿಯೇ ಎಂತಹ ವ್ಯಕ್ತಿಯೂ ಕೂಡ ನೀವು ಇತಿಹಾಸದ ಪುಟಗಳನ್ನೆಲ್ಲ ತೆಗೆದು ನೋಡಿದರೆ, ಚಾಣಕ್ಯ ಇಲ್ಲದೆ ಇದ್ದಿದ್ರೆ ಬಹುಶಃ ಚಂದ್ರಗುಪ್ತ ಮೌರ್ಯ ಅನ್ನೋನು ಇರ್ತಿರ್ಲಿಲ್ಲ. ವಿದ್ಯಾರಣ್ಯರು ಇಲ್ಲದೆ ಇದ್ದಿದ್ರೆ ಹರಿಹರ ಬುಕ್ಕರ್ ಇರ್ತಿರ್ಲಿಲ್ಲ. ಸಮರ್ಥ ರಾಮದಾಸರು ಇಲ್ಲದೆ ಇದ್ದಿದ್ರೆ ಛತ್ರಪತಿ ಶಿವಾಜಿ ಇರ್ತಿರ್ಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಒಬ್ಬ ಗುರು. ಅರಿಸ್ಟಾಟಲ್ ಇಲ್ಲದೆ ಇದ್ದರೆ ಅಲೆಕ್ಸಾಂಡರ್ ಇರ್ತಿರ್ಲಿಲ್ಲ. ಸೊ ಗುರು ಅನ್ನೋನು ಬೇಕೇ ಬೇಕು. ಗುರು ಇಲ್ಲದೆ ಇದ್ದರೆ ಖಂಡಿತ ಸಾಧ್ಯ ಇಲ್ಲ. ನಾನು ಹಾಗೆ ಶುರು ಮಾಡೋಣ ಅಂತ ಅನ್ಕೊಂಡೆ ಇದನ್ನು ಮಾತಾಡ್ಬೇಕಾದ್ರೆ. ಗುರು ಸ್ತೋತ್ರ ಅಂತ ಇದೆ ನಮ್ಮಲ್ಲಿ, ಬಹಳ ಸುಂದರವಾದಂತಹ ಒಂದು ಸಂಸ್ಕೃತ ಪದ್ಯಗಳು. ಅದರಲ್ಲಿ ಬಹಳ ಚಂದ ಬರ್ತದೆ. ನಗುರು ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ನಗುರೋ ರಧಿಕಂ ತತ್ವಂ ನಗುರೋ ರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತು. ಭಾರತ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ಶಾಸ್ತ್ರಗಳು, ಎಲ್ಲ ಧರ್ಮಗಳು, ಎಲ್ಲ ದಾರ್ಶನಿಕರು ಗುರುವಿನ ಮಹತ್ವವನ್ನು ಹೇಳ್ತಾ ಬಂದ್ರು. ಯಾಕಂದರೆ ಗುರು ಇಲ್ಲದೆ ಇದ್ರೆ ಯಾವುದೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾರು ಏನನ್ನೇ ಮಾಡಬೇಕಾದ್ರೂ ನಮಗೊಬ್ಬರು ಗುರು ಬೇಕೇ ಬೇಕು. ಆ ದೃಷ್ಟಿಯಿಂದ ನೋಡ್ತಾ ಬರೋಣ. ಸತ್ಯಸಾಯಿ ಬಾಬಾರವರನ್ನ ದೇವರಾಗಿ, ಪವಾಡ ಪುರುಷರಾಗಿ, ಅಥವಾ ಸಮಾಜ ಸುಧಾರಕರಾಗಿ, ಒಬ್ಬ ಮಹಾನ್ ಸಮಾಜ ಸೇವಕರಾಗಿ, ಒಬ್ಬ ಸೇವೆಯ ನಾಯಕನಾಗಿ, ಹರಿಕಾರನಾಗಿ ನೋಡುವುದು ಒಂದು ಮುಖವಾದರೆ, ಬಹಳಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಸತ್ಯಸಾಯಿ ಬಾಬಾರವರು ಇಡೀ ಜಗತ್ತನ್ನೇ ಆಧ್ಯಾತ್ಮೀಕರಣಗೊಳಿಸಿದ ಒಬ್ಬ ಒಂದು ಮಹಾ ಬೆಳಕು ಅಂತ ಕರಿಬೋದು. ಸತ್ಯಸಾಯಿ ಬಾಬಾರವರು ಹೇಳ್ತಾ ಇದ್ರು, ಅವರೇ ಹೇಳಿದ ಮಾತನ್ನೇ ನಾನು ಹೇಳ್ತಾ ಇದ್ದೇನೆ, ಅವರ ಧ್ವನಿಯಲ್ಲೇ ಸಿಗುತ್ತೆ. ಅವ್ರು ಹೇಳ್ತಾ ಇದ್ರು, ಅವ್ರು ಯಾರು? ಸತ್ಯಸಾಯಿ ಬಾಬಾರವರಿಗೆ ನೀವು ಯಾರು ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು, ನಾಹಂ ಮನುಷ್ಯೋ ನಚ ದೇವ ಯಕ್ಷಃ. ನಾನು ಮನುಷ್ಯ ಅಲ್ಲ, ನಾನು ದೇವರಲ್ಲ, ನಾನು ಯಕ್ಷ ಅಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾನು ವೈಶ್ಯ ಅಲ್ಲ, ನಾನು ಕ್ಷತ್ರಿಯ ಅಲ್ಲ, ನಾನು ಶೂದ್ರನಲ್ಲ, ನಾನು ಮತ್ತೆ ಯಾರು? ಅಹಂ ಸತ್ಯಬೋಧಕಃ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾ ಇದ್ರು. ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದ್ದದನ್ನೇ ಅಲ್ವಾ? ಸ್ವಾಮಿ ಹೇಳಿದ್ದು ಅದನ್ನೇ, ಅಹಂ ಸತ್ಯಬೋಧಕ, ನಾನು ಸತ್ಯಬೋಧಕ, ಸತ್ಯವನ್ನು ಬೋಧನೆ ಮಾಡ್ಲಿಕ್ಕೆ ಬಂದಿದ್ದೇನೆ, ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾ ಇದ್ರು. ಬಹಳ ತಮಾಷೆಯಾಗಿ ಸ್ವಾಮಿ ಹೇಳೋರು, ನನ್ನ ಹೆಸರು ಬಾಬಾ ಸ್ಪೆಲ್ಲಿಂಗ್ ಏನು? BA. ಸ್ವಾಮಿ ಹೇಳಿದ ಮಾತನ್ನು ಹೇಳ್ತಾ ಇದ್ದೇನೆ ಯಥಾವತ್ತಾಗಿ. ಸ್ವಾಮಿ ಹೇಳಿದ್ದು, ನನ್ನ ಹೆಸರು ಬಾಬಾ, ಇಂಗ್ಲೀಷ್ನಲ್ಲಿ ಬರೆದ್ರೆ BA ಆಗುತ್ತೆ. ನೀವೆಲ್ಲ ಒಂದು ಸರ್ತಿ BA ಮಾಡಲಿಕ್ಕೆ ಒದ್ದಾಡ್ತೀರಿ, ನಾನು 2 ಸರ್ತಿ BA ಮಾಡಿದ್ದೀನಿ ಏನೋರು. BA ಏನು, ನನ್ನ ಹೆಸರು BA. ಆಮೇಲೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಹೇಳೋರು. ಮೊದಲನೇ B ಅಂದರೆ ಬೀಯಿಂಗ್, ಅಂದರೆ ಸತ್. A ಅಂದರೆ ಅವೇರ್ನೆಸ್, ಅಂದರೆ ಚಿತ್. ನೆಕ್ಸ್ಟ್ B ಅಂದರೆ ಆನಂದ. ನೆಕ್ಸ್ಟ್ A ಅಂದರೆ ಆತ್ಮ, ಸಚ್ಚಿದಾನಂದ ಆತ್ಮನೇ ನಾನು ಅಂತ ಸ್ವಾಮಿ ಹೇಳೋರು. ಅದಕ್ಕಿಂತ ದೊಡ್ಡ ಪರಮತತ್ವ ಯಾವುದಿದೆ? ಅದಕ್ಕಿಂತ ದೊಡ್ಡ ವೇದಾಂತ ತತ್ವ ಯಾವುದಿದೆ? ಅಂದರೆ ಎಲ್ಲವೂ ಹೋಗುವುದು. ಮಂಜಣ್ಣವ್ರು ಬಹಳ ಚಂದ ಆರಂಭ ಮಾಡಿದರು. ಎಲ್ಲ ನದಿಗಳು ಸಮುದ್ರವನ್ನು ಸೇರಲೇಬೇಕು. ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಎಲ್ಲವೂ ಸಮುದ್ರವನ್ನು ಸೇರಲೇಬೇಕು. ಎಲ್ಲ ತತ್ವವೂ ಎಲ್ಲವೂ ಕೊನೆಗೊಂದು ದಿವಸ, ಒಂದಲ್ಲ ಒಂದು ದಿವಸ ಅಲ್ಲಿಗೆ ಹೋಗಲೇಬೇಕು, ಆ ತತ್ವಕ್ಕೆ ಹೋಗಬೇಕು. ಅದೇ ತತ್ವವನ್ನು ಭಗವಾನ್ ಬಾಬಾರವರು ದೊಡ್ಡ ಪ್ರಮಾಣದಲ್ಲಿ ಜಾಗತಿಕವಾಗಿ ಹೇಳ್ತಾ ಬಂದರು. ಸಿದ್ದೇಶ್ವರ ಸ್ವಾಮೀಜಿಗಳು ಎಂತಹ ಯಾಕಂದರೆ ಅವರ ನನಗೆ ದಾವಣಗೆರೆಯಲ್ಲಿ ನಾನು ನಿರ್ವಂಚನೆಯಿಂದ ಹೇಳ್ತಾ ಇದ್ದೇನೆ. ದಾವಣಗೆರೆಯಲ್ಲಿ ಮೊದಲನೇ ಬಾರಿ ಅವರ ಪ್ರವಚನ ಶುರುವಾಯಿತು. ಒಂದು ಕಾಲೇಜಿನ ಹಿಂದುಗಡೆ
ನನಗೆ ನಾವೇ ಬೇಕಾದಷ್ಟು ಆಧ್ಯಾತ್ಮ ನಾವೇ ಕೇಳ್ತಾ ಇದ್ದೀವಿ, ಸ್ವಾಮಿ ಹೇಳ್ತಾ ಇದ್ದಾರೆ. ಆಮೇಲೆ ನಮಗೊಬ್ಬರು ಗುರುಗಳಿದ್ರು, ಬಸವಂತಾಚಾರ ಅಂತ ಇದ್ರು, ನೆನಪು ಮಾಡ್ಕೊಳ್ಬೇಕು. ಗುರು ನಮ್ಮನ ಅಂದಾಗ ಅವರನ್ನು ನೆನಪು ಮಾಡ್ಕೊಳ್ಬೇಕು. ಅವರು ನಮಗೆ ಪ್ರತಿ ಬುಧವಾರ ಸ್ಟಡಿ ಸರ್ಕಲಲ್ಲಿ ತುಂಬ ವಿಷಯಗಳ ಬಗ್ಗೆ, ಉಪನಿಷತ್ತು, ಭಗವದ್ಗೀತೆ, ಮತ್ತೊಂದು ಇನ್ನೊಂದು, ಇವನ್ನೆಲ್ಲ ತುಂಬ ವಿವರವಾಗಿ, ಬಹಳ ಸರಳವಾಗಿ ಮತ್ತೆ ನಮಗೆ ಹೇಳ್ತಾ ಇದ್ರು. ಇಷ್ಟೆಲ್ಲ ಗುರುಗಳಿದ್ದಾರೆ, ಮತ್ತೆ ಯಾಕೆ ಬೇಕು ನಮಗೆ ಅಂತ ಹೇಳೋರು. ನಾನೊಂದು ಪೇಪರಿಗೆ ರಿಪೋರ್ಟರಾಗಿ ವರ್ಕ್ ಮಾಡ್ತಾ ಇದ್ದೆ ಆ ಸಮಯದಲ್ಲಿ. ಆಗ ನಮ್ಮ ಪೇಪರ್ನವ್ರು ಹೇಳಿದರು, ನೋಡಿ ಏನು ನಮ್ಮ ಇನ್ನೊಂದು ಪೇಪರ್ನವರು ಪ್ರತಿ ದಿವಸ ಇವತ್ತು ಮಾಡಿದ ಉಪನ್ಯಾಸದ ಸಾರಾಂಶವನ್ನು ಮಾರನೇ ದಿವಸ ಪೇಪರ್ನಲ್ಲಿ ಪ್ರಿಂಟ್ ಮಾಡ್ತಾಯಿದ್ರು. ಅವರು ಮಾಡ್ತಾ ಇದ್ದಾರೆ, ನಾವು ಮಾಡಬೇಕು, ಅದು ನಿಮಗೊಬ್ಬರಿಗೆ ಸಾಧ್ಯ ಆಗೋದು, ನೀವು ಆ ಜವಾಬ್ದಾರಿ ತಗೊಳ್ಳಿ ಅಂತಂದರು. ಸೊ ಇಟ್ಸ್ ಅಸೈನ್ಮೆಂಟ್ ಅಂತ ಹೋಗಬೇಕು. ಇದು ಸ್ಟೂಡೆಂಟ್ ಆಗಿಯೋ ಶ್ರೋತೃ ಆಗಿ ಹೋಗೋದಲ್ಲ. ಸರಿ, ಒಬ್ಬ ಪತ್ರಕರ್ತನಾಗಿ ಅವರ ಉಪನ್ಯಾಸವನ್ನು ಕೇಳಬೇಕು ಅಂತ ಹೋದಾಗ ಅವರ ಕುತ್ಕೊಂಡು ಕರೆಕ್ಟ್ 6 ಗಂಟೆ ಅಂದರೆ 6 ಗಂಟೆಗೆ ಶುರು ಮಾಡೋದು. ಒಂದು ನಿಮಿಷ ವ್ಯತ್ಯಾಸ ಇಲ್ಲ. ಕುತ್ಕೊಳ್ತಾ ಇದ್ದ ರೀತಿ ಹೇಗಿರ್ತಿತ್ತು ಹಾಗೆ ಇರ್ತಿತ್ತು. ಎಲ್ಲೆಲ್ಲೂ ಅವರ ಮನಸ್ಸು ಅವರ ದೇಹವೂ ಚಂಚಲ ಆಗ್ತಾ ಇರಲಿಲ್ಲ, ಕೇಳುವವರ ಮನಸ್ಸು ಚಂಚಲ ಆಗ್ತಾ ಇರಲಿಲ್ಲ. ಕರೆಕ್ಟ್ 7 ಗಂಟೆ ಆಯ್ತು ಅಂದರೆ 7 ಗಂಟೆಗೆ ಮುಗಿದು ಹೋಗ್ತಿರ್ತಿತ್ತು. ನಿಶಬ್ದ ಮೌನ, ಅಷ್ಟು 1000 ಜನ ಇದ್ರು ನಿಶಬ್ದ ಮೌನ. ಸರಿ, ನಾನು ಅವರ ಮಾತನ್ನ ಕೇಳ್ತಾ ನಮ್ಮೊಳಗೊಬ್ಬ ಪತ್ರಕರ್ತ ಇರ್ತಾನಲ್ಲ, ಹಾಗಾಗಿ ಯಾರು ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾರೆ ಅಂತ ನೋಡ್ತಾ ಬಂದಾಗ ನನಗೆ ಗೊತ್ತಾದದ್ದು, ಎಷ್ಟೋ ಜನ ಆಟೋ ಗೊತ್ತು ಮಾಡಿದ್ರು. 1 ತಿಂಗಳು ಅವ್ರ ಮನೆಯಿಂದ ಪ್ರತಿ ದಿವಸ ಅಲ್ಲಿ ಬಂದು ಹೋಗೋದಕ್ಕೆ, ಸ್ಕೂಲ್ ಮಕ್ಕಳನ್ನು ಆಟೋದಲ್ಲಿ ಹೆಂಗೆ ಕರ್ಕೊಂಡು ಹೋಗ್ತಾರೋ ಹಾಗೆ. ನಾನು ಅದನ್ನು ಬರೆದಿದ್ದೆ, ಶಾಲೆಯ ಮಕ್ಕಳಂತೆ ಆಟೋದಲ್ಲಿ ಬರುತ್ತಿದ್ದಾರೆ ಅಂತ ಬರೆದಿದ್ದೆ. ಅಂದರೆ ಯಾವ ಹಂತಕ್ಕೆ ಸೂಜಿಗಲ್ಲಿನ ಹಾಗೆ ಸೆಳೆಯುವ ಶಕ್ತಿ ಸಿದ್ದೇಶ್ವರ ಸ್ವಾಮೀಜಿಗಳಿಗಿತ್ತು. ಇದು ಎಲ್ಲಿಂದ ಬರ್ತದೆ ಅಂದರೆ ಅಂತರಂಗದ ಸತ್ವ. ಇದು ಬಹಿರಂಗದಿಂದ ಬರುವಂಥದ್ದಲ್ಲ. ಯಾರ ಅಂತರಂಗ ಅನ್ನೋದು ಸತ್ವಪೂರ್ಣವಾಗಿರ್ತದೆಯೋ ಅವರು ಮಾತ್ರ ಇತರರನ್ನು ಸೆಳೆಯಬಲ್ಲರು. ಉಳಿದದ್ದೆಲ್ಲ ತಾತ್ಕಾಲಿಕ. ಎಷ್ಟೋ ಸರ್ತಿ ಆ ಥರದ ನೋಡ್ತಾ ಅನೇಕ ಅದಾದ್ಮೇಲೆ ನಿಧಾನಕ್ಕೆ ನಾನು ಬಹುಶಃ ಅವ್ರು ರಿಪೋರ್ಟ್ ಮಾಡೋದನ್ನು ಮರೆತುಬಿಟ್ನೋ ಏನೋ. ಆಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಲೇ ನೋಡ್ತಾ ಇದ್ದೆ. ನನಗೆ ಅದನ್ನು ಬರ್ಕೊಳ್ಬೇಕು ಅನ್ನೋದನ್ನು ಮರೆತು ಹೋಗ್ತಾ ಇತ್ತು. ಯಾಕಂದರೆ ಅದೇ ಅಲ್ವಾ, ಒಬ್ಬ ನಿಜವಾಗಿಯೂ ಹೇಳ್ತಾರೆ ಏನಂದರೆ, ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ತುಂಬ ಸುಂದರವಾದ ಚೌಪದಿ ಬರುತ್ತೆ, ಬಹಳ ಸುಂದರವಾದ 4 ಸಾಲು. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ, ಪರಮತತ್ವವ ಕಂಡ ಗುರುವ ನರಸುವುದರಲ್ಲೇ ಪಡೆದ ನೀನ್ ಧನ್ಯ ಮಂಕುತಿಮ್ಮ ಅಂತ ಬರೀತಾರೆ. ಅಂದರೆ ತರಣಿ ಅಂದರೆ ಸೂರ್ಯನನ್ನು ನಾನು ನೋಡ್ತೇನೆ ಅಂತ ಹೋಗೋದಕ್ಕಿಂತ ಉದಾಹರಣೆಗಳ ಮುಖಾಂತರ, ಕಿರಣಗಳ ಮುಖಾಂತರ ಸೂರ್ಯನನ್ನು ನೋಡಬೇಕು. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ. ಕಿರಣ ಬಿದ್ದಾಗ ಸೂರ್ಯ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆಗಳ ಮುಖಾಂತರ ಶಾಸ್ತ್ರವನ್ನು ಹೇಳಬೇಕು. ಪರಮತತ್ವವ ಕಂಡ ಗುರುವ ನರಸುವುದರಲ್ಲೇ. ಗುರು ಎಲ್ರಿಗೂ ಸಿಕ್ಕಿರ್ತಾರೆ, ಅನೇಕ ಜನರಿಗೆ ಗುರು ಸಿಕ್ಕಿರ್ತಾರೆ. ಇವತ್ತಂತೂ ಎಲ್ಲದಕ್ಕೂ ಗುರು ಅನ್ನೋದನ್ನು ಉಪಯೋಗಿಸ್ತಾರೆ. ನೀವು ಕೇಳಿದ್ರೆ ಗೊತ್ತು, ಬಿಸ್ನೆಸ್ ಗುರು, ಯೋಗ ಗುರು, ಶ್ವಾಸ ಗುರು, ಏನಂತೀವಿ, ಈ ಫೈನಾನ್ಸಿಗೆ ಫೈನಾನ್ಸ್ ಗುರುಗಳು ಅಂತ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಗುರು ಅಂತ ಇದ್ದಾರೆ. ಅವರನ್ನೆಲ್ಲ ಗುರು ಅಂತ ಕರೀಲಿಕ್ಕೆ ಆಗಲ್ವೇನು? ಅವರನ್ನೆಲ್ಲ ಗುರುಗಳಲ್ಲ, ಅವರೆಲ್ಲ ಶುರು ಅಷ್ಟೇ, ಅವ್ರು ಗುರು ಅಲ್ಲ. ಅವ್ರು ನಮ್ಮನ್ನು ಶುರು ಮಾಡಿ ಆಮೇಲೆ ಸೈಡಿಗೆ ಸರ್ಕೋತಾರೆ. ಅವ್ರು ಯಾರು ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರು ಅನ್ನೋನು ನಮ್ಮನ್ನು ಕೊನೆ ತನಕ ಯಾರು ಕೈ ಹಿಡಿದು ಕಾಪಾಡ್ತಾನೋ, ಯಾರು ಇದಾಗ್ತಾರೋ ಅವರು. ಇನ್ನು ಗುರುಗಂತ ಬಂದಾಗ ಸತ್ಯಸಾಯಿ ಬಾಬಾರವ್ರದ್ದು ಮಾತನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಸಾಯಿಬಾಬಾರವ್ರು ಬಹಳ ಚೆನ್ನಾಗಿ ಹೇಳೋರು. 2 ಥರದ ಗುರುಗಳಿದ್ದಾರಂತೆ. ಮೊದಲನೇವರು ವಿತ್ತಾಪಹಾರಿ ಗುರುಗಳು ಅಂದರೆ ಬಂದಿರೋ ಜನರ ಹತ್ರ, ಅವ್ರ ಹತ್ರ ಏನು ಹಣ ತಗೊಳ್ಬೋದು ಅದನ್ನು ತಗೊಳ್ತಾರೆ. ನಮ್ಮ ಸ್ನೇಹಿತರೊಬ್ಬರು ದಾವಣಗೆರೆನಲ್ಲಿದ್ದರು. ಅವರು ತುಂಬ ಹೇಳೋರು, ನಾನು ಇಲ್ಲಿ ಯಾರು ಏನು ಎಂತ ಅಂತ ಹೇಳಲಿಕ್ಕೆ ಹೋಗಲ್ಲ. ಅವರು ಒಬ್ಬರು ಒಂದು ಮಠದ ಸ್ವಾಮೀಜಿ ದಾವಣಗೆರೆಗೆ ಬಂದಾಗ ಅವ್ರು ಹೋಗಿ ಅವರಿಗೆ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಬುದ್ಧಿ ಅಂತ ಹೇಳಿ ಹಿಂಗಿದ್ದಾರೆ. ಅವ್ರ ಕೈ ಹಿಂಗೆ ಇಟ್ಕೊಂಡು, ಚೆನ್ನಾಗಿದೆಯೋ ನಿನ್ನ ಉಂಗುರ, ಭಾಳ ಚೆನ್ನಾಗಿದೆ ಅಂತ ಹಿಂಗೆ ತಗೊಂಡು, ಇದು ನನಗಿರಲಿ ಅಂತ ಇಟ್ಕೊಂಡ್ಬಿಟ್ರು ಅಂತವ್ರು. ಅವರಿಗೆ ಬೇಡ ಅಂತ ಹೇಳಲಿಕ್ಕಾಗಲ್ಲ, ಕೊಡಿ ಅಂತ ಹೇಳಲಿಕ್ಕಾಗಲ್ಲ, ಸುಮ್ಮನೆ ಕೊಡಬೇಕಾಯ್ತು ಅವರು. ಸ್ವಾಮಿ ಅದನ್ನು ಹೇಳಿದ್ದು, ವಿತ್ತಾಪಹಾರಿ ಗುರುಗಳು ಅಂತ. ಸಿದ್ದೇಶ್ವರ ಸ್ವಾಮೀಜಿಗಳು ಜೇಬೇ ಇರಲಿಲ್ಲ, ಬ್ಯಾಂಕ್ ಅಕೌಂಟೇ ಇರಲಿಲ್ಲ, ದುಡ್ಡೇ ಇರಲಿಲ್ಲ. ನಾವು ದುಡ್ಡು ತೊಗೊಂಡು ಹೋದ್ರು, ದುಡ್ಡು ತಗೊಳ್ಳಿ ಅಂತಂದ್ರೂ ಅವ್ರು ನೋಡ್ತಾನೂ ಇರಲಿಲ್ಲ, ಮುಟ್ಟೋದು ಬಿಡಿ ನೋಡ್ತಾನೂ ಇರಲಿಲ್ಲ ಅಲ್ವಾ. ಸೊ 2 ಥರದ ಗುರುಗಳು, ಒಂದು ವಿತ್ತಾಪಹಾರಿ ಗುರುಗಳು, 2ನೇದು ಚಿತ್ತಾಪಹಾರಿ ಗುರುಗಳು ಅಂತ ಸ್ವಾಮಿ ಹೇಳೋರು. ಸಿದ್ದೇಶ್ವರ ಸ್ವಾಮೀಜಿಗಳಾಗಲಿ ಅಥವಾ ಏನಂತಾರೆ ಆ ಹಂತದ ಎಲ್ಲ ಯಾರು ಗುರುಗಳಿದ್ದಾರೋ ಅವರೆಲ್ಲ ಚಿತ್ತಾಪಹಾರಿ ಗುರುಗಳು. ಅಂದರೆ ಇನ್ನೊಬ್ಬರ ಮನಸ್ಸನ್ನು ಸೆಳೆದಂತಹ ಗುರುಗಳು. ಆ ಮನಸ್ಸನ್ನು ಸೆಳೆಯುವ ಅಂತಹ ಶಕ್ತಿ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ್ಮದ ಪುಣ್ಯ ನಮಗೆ ಅವರು ಸಿಕ್ಕರು, ಇವರು ಸಿಕ್ಕರು. ಸೊ ಮೊದಲನೇದು ಮಾನಸ ಭಜರೆ ಗುರುಚರಣಂ.
ನಮ್ಮ ಅಹಂಕಾರವನ್ನೆಲ್ಲ ಕಳ್ಕೊಳ್ಳೋಣ. ಒಬ್ಬ ಗುರುವಿನ ಮುಂದೆ ನಾವು ಮಾಡಬೇಕಾದ ಮೊದಲನೇ ಕೆಲಸ ಅಂದರೆ ಅಹಂಕಾರವನ್ನು ಕಳ್ಕೊಳ್ಬೇಕು. ಒಂದು ಪುಟ್ಟ ಘಟನೆ ನೆನಪಿಗೆ ಬರುತ್ತೆ, ಬಹಳ ಸುಂದರವಾದ ಘಟನೆ. ಅಲೆಕ್ಸಾಂಡರ್, ಈಗಾಗಲೇ ಮಾತಾಡಬೇಕಾದ್ರೆ ಅದರ ಪ್ರಸ್ತಾಪ ಮಾಡಿದ್ವಿ. ಅಲೆಕ್ಸಾಂಡರ್ ಗ್ರೀಕ್ ದೇಶದಲ್ಲಿದ್ದಂತಹ ಚಕ್ರವರ್ತಿ, ಜಗತ್ತನ್ನೇ ಗೆಲ್ಲಬೇಕು ಅಂತ ಹೊರಟಂತಹ ಚಕ್ರವರ್ತಿ. ಅವನಿಗೊಬ್ಬನು ಅರಿಸ್ಟಾಟಲ್ ಅನ್ನುವ ಗುರು ಇದ್ದ. ಅವನು ಬಹಳ ಯುದ್ಧ, ಯಾವಾಗ ನೋಡಿದ್ರು ಯುದ್ಧ ಅದು ಇದು ಅಂತ ಇದ್ದದರಿಂದ ಸಮಯ ಸಿಗ್ತಿರ್ಲಿಲ್ಲ. ಅರಿಸ್ಟಾಟಲ್ ಹತ್ರ ಅಲೆಕ್ಸಾಂಡರ್ ಸಂಜೆ ಹೋಗ್ತಿದ್ದಂತೆ. ಸಂಜೆ ಹೋದಾಗ ಅವರಿಬ್ಬರ ನಡುವಿನ ಆಧ್ಯಾತ್ಮಿಕ ಬೋಧನೆ ಸಂವಾದ ರೂಪದಲ್ಲಿ ನಡೀತಾ ಇತ್ತಂತೆ. ಸಂವಾದ ಅಂದರೆ ಮಾತಾಡೋ ರೂಪದಲ್ಲಿ. ಹೇಗೆ ನಡೀತಾ ಇತ್ತು ಅಂದರೆ, ಒಂದು ಕಡೆ ಕುತ್ಕೊಂಡಲ್ಲ, ಅಥೆನ್ಸ್ ನಗರದ ಬೀದಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ನಾನು ಸ್ವಲ್ಪ ಮೈಕಿಂದ ಹೊರಗಡೆ ಬಂದರೆ ಕೇಳಿಸುತ್ತಾ? ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಪದ್ಧತಿ ಇತ್ತಂತೆ, ಒಂದು ಪರಿಪಾಠ ಇತ್ತಂತೆ. ಚಕ್ರವರ್ತಿ ಆಗಿದ್ದರೂ ಕೂಡ ಅಲೆಕ್ಸಾಂಡರ್ ಹಿಂದೆ ಬರ್ತಿದ್ದಂತೆ, ಅರಿಸ್ಟಾಟಲ್ ಮುಂದೆ ಇರ್ತಿದ್ದಂತೆ. ಅಂದ್ರೆ ಗುರುವನ್ನ ಮುಂದೆ ಬಿಡ್ತಾ ಇದ್ದಂತೆ. ಹೀಗೆ ನಡ್ಕೊಂಡು ಹೋಗ್ತಾ ಸಂವಾದ ರೂಪದಲ್ಲಿ ಮಾತಾಡ್ತಾ ಹೋಗೋರು. ಒಂದು ದಿವಸ ಸಂಜೆ ಇಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಥೆನ್ಸ್ ನಗರದ ಬೀದಿನಲ್ಲಿ. ಕಲ್ಪಿಸ್ಕೊಡಿ, ಹೋಗ್ತಾ ಇರ್ಬೇಕಾದ್ರೆ ಮುಂದ್ಗಡೆ ಅರಿಸ್ಟಾಟಲ್ ಇದ್ದಾನೆ ಗುರು, ಹಿಂದ್ಗಡೆ ಅಲೆಕ್ಸಾಂಡರ್ ಇದ್ದಾನೆ ಚಕ್ರವರ್ತಿ. ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಅಲ್ಲೊಂದು ನೀರಿನ ಗುಂಡಿ ಕಾಣಿಸ್ತಂತೆ. ಆ ನೀರಿನ ಗುಂಡಿ ದೊಡ್ಡದಾಗಿತ್ತು, ಅದನ್ನ ಹಾರು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಕೆಳಗಡೆ ಇಳದೆ ಹೋಗ್ಬೇಕಾಗಿತ್ತು. ಆ ನೀರಿನ ಗುಂಡಿ ಹತ್ರ ಹೋಗ್ತಾ ಇದ್ದ ಹಾಗೆ ಅಲೆಕ್ಸಾಂಡರ್ ಹೇಳ್ತಾನಂತೆ, ಗುರುಗಳೇ ನೀವು ಹಿಂದೆ ಬನ್ನಿ, ನಾನು ಮುಂದೆ ಹೋಗ್ತೇನೆ ಅಂತ ಹೇಳ್ತಾನಂತೆ. ಅವಾಗ ಅರಿಸ್ಟಾಟಲ್ ಹೇಳ್ತಾರೆ, ಅದೇ ಹೆಂಗಪ್ಪ ಸಾಧ್ಯ, ಯಾವಾಗಲೂ ನಾನೇ ತಾನೇ ಮುಂದೆ ಹೋಗೋದು, ನಾನು ಗುರು, ನೀನು ಶಿಷ್ಯ, ನಾನು ಮುಂದೆ ಹೋಗ್ಬೇಕು ಅಂತ ಹೇಳ್ತಾನೆ. ಅವಾಗ ಅಲೆಕ್ಸಾಂಡರ್ ಅವನ ಸೊಂಟದಲ್ಲಿದ್ದ ಖಡ್ಗ ತೆಗೆದು ಹೇಳ್ತಾನೆ, ಇದು ರಾಜಾಜ್ಞೆ, ಹಿಂದೆ ಬನ್ನಿ ಅಂತ ಹೇಳ್ತಾನೆ. ರಾಜಾಜ್ಞೆ ಮೀರ್ಲಿಕ್ಕಾಗಲ್ಲ. ಅರಿಸ್ಟಾಟಲ್ ಹಿಂದೆ ಬರ್ತಾರೆ, ಅಲೆಕ್ಸಾಂಡರ್ ಮುಂದೆ ಹೋಗ್ತಾನೆ. ಆ ಗುಂಡಿಯ ಒಳಗಡೆ ಕಾಲಿಡ್ತಾನೆ, ಅಲ್ಲಲ್ಲಿ ತುಳಿತಾನೆ, ತುಳಿದು ಮೇಲಕ್ಕೆ ಹತ್ತಿ ತನ್ನ ಖಡ್ಗವನ್ನ ತನ್ನ ಸೊಂಟಕ್ಕೆ ಸಿಕ್ಕಿಸ್ಕೊಳ್ತಾನೆ. ಅವನ ನಂತರ ಅರಿಸ್ಟಾಟಲ್ ಕೂಡ ಅದೇ ತರ ಗುಂಡಿಗೆ ಕೆಳಗಡೆ ಬರ್ತಾರೆ. ಮೇಲೆ ಬರ್ತಿದ್ದ ಹಾಗೇನೆ ಅಲೆಕ್ಸಾಂಡರ್ ಹೇಳ್ತಾನೆ, ಈಗ ಮಾತಾಡ್ತಾ ಇರೋದು ಶಿಷ್ಯ ಅಲೆಕ್ಸಾಂಡರ್, ದಯವಿಟ್ಟು ನೀವೇ ಮುಂದೆ ಹೋಗಿ, ನಾನೇ ನಿಮ್ಮ ಹಿಂದೆ ಬರ್ತೇನೆ ಅಂತ ವಿನಮ್ರವಾಗಿ ಹೇಳ್ತಾನಂತೆ. ಆಗ ಅರಿಸ್ಟಾಟಲ್ ಕೇಳ್ತಾನೆ, ಅಲ್ಲಪ್ಪ, ಬರೀ ಈ ಗುಂಡಿ ದಾಟುವಷ್ಟು ಸಮಯ ಮಾತ್ರ ನೀನು ಮುಂದೆ ಬಂದು ನನ್ನನ್ನು ಹಿಂದೆ ಬಿಟ್ಟಿಯಲ್ಲ, ಯಾಕೆ ಅಂತ ಕೇಳ್ತಾನೆ. ಆಗ ಅಲೆಕ್ಸಾಂಡರ್ ಒಂದು ಅದ್ಭುತವಾದ ಮಾತು ಹೇಳ್ತಾನಂತೆ ಅಲೆಕ್ಸಾಂಡರ್, ಗುರುಗಳೇ, ಅದು ಕೆಸರು ತುಂಬಿದ ಗುಂಡಿ, ಅದರ ಕೆಳಗಡೆ ಹಾವಿದೆಯೋ ಚೇಳಿದೆಯೋ ಯಾವ ವಿಷಜಂತು ಇದೆಯೋ ಗೊತ್ತಿಲ್ಲ. ಒಂದು ವೇಳೆ ನೀವು ಮೊದಲು ಕಾಲಿಟ್ರೆ ಆ ವಿಷಜಂತು ನಿಮಗೆ ಏನಾದರೂ ಕಚ್ಚಿದ್ರೆ ಅದು ಈ ಜಗತ್ತಿಗೆ ಆಗುವ ದೊಡ್ಡ ನಷ್ಟ. ಈ ಪ್ರಪಂಚಕ್ಕೆ ಅಲೆಕ್ಸಾಂಡರ್ನಿಗಿಂತ ಅರಿಸ್ಟಾಟಲ್ ಬೇಕಾಗಿದ್ದಾರೆ, ಅಲೆಕ್ಸಾಂಡರ್ ಅಲ್ಲ. ಯಾಕೆಂದ್ರೆ ನೀವು ಬದುಕಿದ್ದರೆ ನನ್ನಂತಹ ನೂರಾರು ಅಲೆಕ್ಸಾಂಡರ್ಗಳನ್ನು ತಯಾರು ಮಾಡ್ಬೋದು. ಅಲೆಕ್ಸಾಂಡರ್ ಬದುಕಿದ್ರೆ ಕಾಲು ಭಾಗದ ಅರಿಸ್ಟಾಟಲ್ ಅನ್ನು ತಯಾರು ಮಾಡ್ಲಿಕ್ಕೆ ಆಗಲ್ಲ. ಜಗತ್ತಿಗೆ ಅರಿಸ್ಟಾಟಲ್ ಬೇಕು, ಅಲೆಕ್ಸಾಂಡರ್ ಅಲ್ಲ ಅಂತ ಹೇಳ್ತಾರಂತೆ. ಇದು ಯಾಕೆ ಗುರು ಬೇಕು ಅನ್ನೋದನ್ನು ತಿಳಿಸುವಂತಹ ಒಂದು ಪುಟ್ಟ ಘಟನೆ ಇದು ನಮಗೆ ಬೇಕಾಗುತ್ತೆ. ಯಾಕಂದರೆ ಸ್ವಾಮಿಯ ಒಂದು ಬದುಕಿನ ಒಂದು ಘಟನೆ ನೆನಪಿಗೆ ಬರುತ್ತೆ. 1975ನಲ್ಲಿ ನಡೆದ ಘಟನೆ. ಪುಟ್ಟಪರ್ತಿ ನೋಡಿದವರಿಗೆ ಗೊತ್ತು. ಸತ್ಯಸಾಯಿ ಬಾಬಾರವರು ನಡ್ಕೊಂಡು ದರ್ಶನ ಕೊಡ್ತಾ ಬರ್ತಾ ಇದ್ರು. ಅವರು ಎಲ್ಲೆಲ್ಲಿ ಭಕ್ತರಿದ್ದಾರೋ ಅಲ್ಲಿ ದರ್ಶನ ಕೊಡ್ತಾ ಇದ್ರು. ಎಲ್ಲ ನಡ್ಕೊಂಡು ಪ್ರಶಾಂತಿ ನಿಲಯಂ ಅಂತ ಒಂದು ಭವ್ಯ ಕಟ್ಟಡ ಇದೆ. ಈಗ ಎಲ್ಲ ಕುಲ್ವಂತ್ ಹಾಲ್ ಅಂತ ಇದೆ. ಅವಾಗ ಕುಲ್ವಂತ್ ಹಾಲ್ ಇರಲಿಲ್ಲ, ಎಲ್ಲ ಮರಳಿತ್ತು. ಪ್ರಶಾಂತಿ ನಿಲಯಂ ಅನ್ನುವ ಕಟ್ಟಡ ಇತ್ತು. ಅಲ್ಲಿ ಒಂದಿಷ್ಟು ಜನ ಲೆಕ್ಚರರ್ಸ್ ಕೂತಿದ್ದಾರೆ, ಸ್ವಾಮಿಯ ಕಾಲೇಜಿನ ಲೆಕ್ಚರರ್ಸ್ ಕೂತಿದ್ದಾರೆ. ಸ್ವಾಮಿ ಅವ್ರ ಹತ್ರ ಹೋಗಿ ಸ್ವಾಮಿ ಹೇಳ್ತಾರೆ, ನೋಡು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸ್ವಾಮಿನ ನೋಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಸ್ವಾಮಿ ಯಾವತ್ತೂ ನನ್ನನ್ನು ಅಂತ ಹೇಳ್ತಿರ್ಲಿಲ್ಲ, ಸ್ವಾಮಿ ಅಂತ ಹೇಳ್ತಾ ಇದ್ರು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸ್ವಾಮಿ ದರ್ಶನಕ್ಕೋಸ್ಕರ ಬಂದಿದ್ದಾನೆ ಅಂತ ಅಲ್ಲಿ ಒಬ್ಬರು ಲೆಕ್ಚರಿಗೆ ಹೇಳ್ತಾರೆ. ಆವಾಗ ಆ ಲೆಕ್ಚರರ್ ಹೇಳ್ತಾರೆ, ಸ್ವಾಮಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬಹಳ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಆ ಸಮಸ್ಯೆಯಿಂದ ಎದುರಿಸಿ ಸಾಕಾಗಿ ನಿಮ್ಮ ಹತ್ರ ಬಂದಿದ್ದಾರೆ, ಪರಿಹಾರಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮಿ ಕೇಳ್ತಾರೆ, ಹೌದು, ನೀನಿರೋದು ಪುಟ್ಟಪರ್ತಿನಲ್ಲಿ, ಅವನು ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಎದುರಿಸ್ತಿದ್ದಾನೆ ಅಂತ ನಿನಗೆ ಹೆಂಗೆ ಗೊತ್ತು ಅಂತ ಕೇಳ್ತಾರೆ. ಅದಕ್ಕೆ ಆ ಲೆಕ್ಚರರ್ ಹೇಳ್ತಾರೆ, ಸ್ವಾಮಿ, ಪೇಪರ್ನಲ್ಲೆಲ್ಲ ಬರ್ತಾ ಇದೆ, ಹಿ ಈಸ್ ಇನ್ ಬಿಗ್ ಹೆಡ್ಡೇಕ್ ಅಂತ ಎಲ್ಲ ಹೆಡ್ಡಿಂಗ್ನಲ್ಲಿ ಬಂದಿದೆ ಸ್ವಾಮಿ, ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಾದ ನಂತರ ಸ್ವಾಮಿ ಹೇಳಿದ ಮಾತಿದೆಯಲ್ಲ, ಅದು ಬಹಳ ಅರ್ಥಪೂರ್ಣವಾದ ಮಾತು. ಎಷ್ಟು ಚಂದ ಹೇಳ್ತಾರೆ ಅಂದರೆ, ಅವನು ಸಮಸ್ಯೆಯಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದೀಯಲ್ಲ, ನಿನಗೆ ಸಮಸ್ಯೆ ಇಲ್ವಾ? ಸಮಸ್ಯೆ ಇಲ್ಲದವ್ರು ಯಾರಿದ್ದಾರೆ ತೋರಿಸು ಅಂತ ಹೇಳ್ತಾರೆ. ಆಮೇಲೆ ಸ್ವಾಮಿ ಹೇಳ್ತಾರೆ, ಅಶಾಶ್ವತವಾದ ಈ ಜಗತ್ತು
ಯಾರಿಗಾದರೂ ಶಾಶ್ವತವಾದ ಸುಖವನ್ನು ಕೊಡಲಿಕ್ಕೆ ಸಾಧ್ಯ ಇದೆಯಾ? ಯಾಕಂದ್ರೆ ಇದು ಅಶಾಶ್ವತ, ಜಗತ್ತೇ ಅಶಾಶ್ವತ. ಅಶಾಶ್ವತವಾದ ಈ ಜಗತ್ತು ಶಾಶ್ವತವಾದ ಸುಖವನ್ನು ಕೊಡಲಿಕ್ಕೆ ಸಾಧ್ಯ ಇದೆಯಾ? ಆ ಶಾಶ್ವತವಾದ ಸುಖವನ್ನು ಕೊಡುವುದಕ್ಕಾಗಿಯೇ ನಾನು ಬಂದಿದ್ದೇನೆ ಅಂತ ಸ್ವಾಮಿ ಹೇಳ್ತಾರೆ. ಗುರು ಬರುವುದು ನಮಗೊಂದು ಶಾಶ್ವತವಾದ ಸುಖವನ್ನು ಕೊಡೋದಕ್ಕೆ. ಅದಕ್ಕೆ ಹೇಳಿದ್ದು ನ ಗುರೋ ರಧಿಕಂ ತತ್ವಂ, ಗುರುವನ್ನು ಮೀರಿಸಿದ ತತ್ವ ಇಲ್ಲ. ನ ಗುರೋ ರಧಿಕಂ ತಪಃ, ಶಂಕರಾಚಾರ್ಯರ ಬದುಕಿನ ಕಥೆ ಘಟನೆಯನ್ನು ನೆನಪಿಸ್ಕೊಳ್ಳಿ. ಅವರು ನದಿಯ ಆ ಕಡೆಗೆ ಇರ್ತಾರೆ, ಒಬ್ಬ ಶಿಷ್ಯನನ್ನು ಕರೀತಾರೆ, ಬಾಯಿಲಿ ಅಂತ ಕರೀತಾರೆ. ಗುರುಗಳು ಕರೆದ್ರು ಅಂತ ಹೇಳಿ ಆತ ಯಾವುದು ಏನು ಅಂತ ನೋಡದೆ ನದಿಯ ಮೇಲೆ ನಡ್ಕೊಂಡು ಬರ್ತಾನೆ. ಅವನು ಎಲ್ಲೆಲ್ಲೆಲ್ಲೆಲ್ಲಿ ಕಾಲಿಟ್ನೋ ಅಲ್ಲೆಲ್ಲ ಒಂದು ಕಮಲದ ಹೂ ಬರ್ತದೆ. ಆತನನ್ನ ಪದ್ಮಪಾದ ಅಂತಾನೆ ಕರೀತಾರೆ. ಆ ಹಂತದ ಗುರುಭಕ್ತಿ ಇತ್ತಲ್ಲ ಆ ಶಿಷ್ಯನಿಗೆ. ನಮಗೆ ಬೇಕಾದದ್ದು ಆ ಗುರುಭಕ್ತಿ. ನಮಗೆ ಬೇಕಾದದ್ದು ಒಂದು ಗುರುವಿನ ಪೂರ್ಣ ಶರಣಾಗತಿ. ಬಹಳ ಮುಖ್ಯವಾಗಿ ಬೇಕಾದದ್ದು ಶರಣಾಗತಿ. ಯಾವುದೇ ಏನಂತಾರೆ ವಿಮರ್ಶೆ ಅಲ್ಲ. ವಿಮರ್ಶೆ ಟೆಸ್ಟ್ ಮಾಡ್ತಾ ಹೋದರೆ ಟೇಸ್ಟ್ ಮಾಡಲಿಕ್ಕಾಗಲ್ಲ ಅಂತ ಸ್ವಾಮಿ ಹೇಳೋರು. ಎಂಥ ಮಾತು, ಎಂಥ ಅದ್ಭುತವಾದ ಮಾತು. ಟೆಸ್ಟ್ ಮಾಡ್ತಾ ಹೋದರೆ ಟೇಸ್ಟ್ ಯಾವಾಗ ಮಾಡ್ತೀಯಾ ಅಂತ ಹೇಳೋರು. ಸೊ ನಾವು ಇಲ್ಲಿಗೆ ಬಂದಿರೋದು ಟೇಸ್ಟ್ ಮಾಡೋದಕ್ಕೆ. ಎಲ್ಲ ಆಧ್ಯಾತ್ಮಿಕತೆಯ ಏನಂತಾರೆ ಭಾರತೀಯ ತತ್ವಶಾಸ್ತ್ರ. ಅವರು ಹೇಳಿದ್ದು ಬೇರೆ ಅಲ್ಲ, ಇವ್ರು ಹೇಳಿದ್ದು ಬೇರೆ ಅಲ್ಲ. ಸ್ವಾಮಿ ಹೇಳಿದ್ದು ಅದನ್ನೇ, ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದು ಅದನ್ನೇ, ರಾಮಕೃಷ್ಣಾಶ್ರಮವು ಹೇಳೋದನ್ನೇ. ಬಹುಶಃ ಬಹುತೇಕ ಆಧ್ಯಾತ್ಮಿಕತೆಯನ್ನು ಹೇಳುವ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವ ಅನೇಕ ಜನ ಹೇಳುವುದು ಅದನ್ನೇ. ಅದನ್ನು ಟೇಸ್ಟ್ ಮಾಡಬೇಕೇ ಹೊರತು ಟೆಸ್ಟ್ ಮಾಡ್ತಾ ಕುತ್ಕೊಳ್ಳೋದ್ರಿಂದ ಸಾಧ್ಯ ಇಲ್ಲ. ಸೊ ಮೊದಲನೇದು ಮಾನಸ ಭಜನೆ ಗುರುಚರಣಂ. ಮನಸ್ಸಿಟ್ಟು ಭಜನೆ ಮಾಡೋಣ, ಮನಸ್ಸಿಟ್ಟು ಶರಣ ಮಾಡೋಣ. ಗುರುಚರಣಂ, ಗುರುವಿನ ಪಾದಗಳಿಗೆ ಶರಣ ಹೋಗೋಣ. ಪಾದಗಳಿಗೆ ಶರಣ ಹೋಗೋದು ಅಂದರೆ ಅರ್ಥ ಅಹಂಕಾರವನ್ನು ಕಳ್ಕೊಳ್ಳೋದು. ಯಾವಾಗ ಎಲ್ಲಿ ತನಕ ನನಗೆ ಅಹಂಕಾರ ಇರ್ತದೆಯೋ ಅಲ್ಲಿ ತನಕ ಬಹುಶಃ ನನಗೆ ಗುರು ಅನ್ನೋನು ಸಿಗ್ಲಿಕ್ಕೆ ಸಾಧ್ಯ ಇಲ್ವೇನೋ. ಸ್ವಾಮಿ ತುಂಬ ಚೆನ್ನಾಗಿರೋ ಕತೆ ಹೇಳ್ತಾರೆ. ಸತ್ಯಸಾಯಿ ಬಾಬರವರು ಅನೇಕ ಉದಾಹರಣೆಗಳನ್ನು ಚಿನ್ನ ಕಥೆಗಳು ಅಂತ ಹೇಳೋರು. ಅಂತ ಒಂದು ಚಿನ್ನ ಕತೆ ನೆನಪಿಗೆ ಬರುತ್ತೆ. ಛತ್ರಪತಿ ಶಿವಾಜಿ ದಾರಿನಲ್ಲಿ ಹೀಗೆ ಹೋಗ್ತಾ ಇದ್ದಾನೆ, ರಥದಲ್ಲಿ ಕುತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎದುರುಗಡೆಯಿಂದ ಶಿವಾಜಿಯ ಗುರು ಸಮರ್ಥ ರಾಮದಾಸರು ನಡ್ಕೊಂಡು ಬರ್ತಾ ಇದ್ದಾರೆ. ನಿಮಗೆ ಫೋಟೋ ನೋಡಿದ್ರೆ ಗೊತ್ತಿರ್ಬೋದು. ಸಮರ್ಥ ರಾಮದಾಸರು ಅಂದರೆ ಒಂದು ಕೌಪಿಯನ್ನು ಧರಿಸ್ಕೊಂಡಿರ್ತಾರೆ. ಕೈಯಲ್ಲಿ ಒಂದು ಎಡಗೈನಲ್ಲಿ ಒಂದು ಕಮಂಡಲ, ಬಲಗೈನಲ್ಲಿ ಒಂದು ಕುಂಡ ಇಟ್ಕೊಂಡು ಹೋಗುವಂಥ ಒಬ್ಬ ಫಕೀರನ ಥರ ಇದ್ದಂತಹ ವ್ಯಕ್ತಿ. ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಸಮರ್ಥ ರಾಮದಾಸರು. ಈ ಕಡೆಯಿಂದ ಶಿವಾಜಿ ರಥದ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನೆ. ದೂರದಿಂದ ಶಿವಾಜಿ ತನ್ನ ಗುರು ಸಮರ್ಥ ರಾಮದಾಸರು ನಡ್ಕೊಂಡು ಬರ್ತಾ ಇರೋದನ್ನ ನೋಡ್ತಾನೆ. ರಥವನ್ನ ನಿಲ್ಲಿಸು ಅಂತ ಹೇಳಿ ರಥದಿಂದ ಕೆಳಗಡೆ ಇಳಿತಾನೆ, ಓಡಿ ಹೋಗ್ತಾನೆ. ಮಹಾಬೀದಿನಲ್ಲಿ, ಮುಖ್ಯ ಬೀದಿನಲ್ಲಿ, ರಥ ಬೀದಿ ಅಂತ ನಾವೇನು ಕರಿತೀವಲ್ಲ, ಮೈನ್ ಸ್ಟ್ರೀಟ್ ಅಂತೀವಲ್ಲ, ಆ ಥರದ ಮುಖ್ಯ ಬೀದಿನಲ್ಲಿ ನಡೆದ ಘಟನೆ. ಎದುರುಗಡೆಯಿಂದ ಸಮರ್ಥ ರಾಮದಾಸರನ್ನು ನೋಡಿದ ಶಿವಾಜಿ ರಥದಿಂದ ಕೆಳಗಡೆ ಇಳಿತಾನೆ. ಜನ ಎಲ್ಲ ಎರಡೂ ಕಡೆಗಳಲ್ಲಿ ಜನ ನಿಂತು ನೋಡ್ತಾ ಇದ್ದಾರೆ. ಅದು ಯಾವುದನ್ನೂ ಗಮನಿಸದೆ ಓಡಿ ಹೋಗಿ ಸಮರ್ಥ ರಾಮದಾಸರ ಪಾದಗಳನ್ನು ಹಿಡ್ಕೊಂಡು ಎಲ್ಲಿಗೂ ಹೋಗ್ತಾ ಇದ್ದೀರಿ, ಬನ್ನಿ, ನನ್ನ ರಥ ಇದೆ, ಉಪಯೋಗಿಸ್ಕೊಡಿ. ಎಲ್ಲಿಗೆ ಬಿಡಬೇಕು ಹೇಳಿ, ನಾನು ಬಿಡ್ತೇನೆ, ಬಿಸಿಲಿದೆ, ನೀವು ಪಾದರಕ್ಷೆಯನ್ನೂ ಧರಿಸ್ಕೊಂಡಿಲ್ಲ, ನಿಮ್ಮನ್ನು ಎಲ್ಲಿ ಬಿಡಬೇಕು ಹೇಳಿ, ನಾನು ಬಿಡ್ತೇನೆ ಅಂತ ಹೇಳ್ತಾರೆ. ಇಲ್ಲ, ನಾನು ಹೀಗೆ ಹೋಗ್ತೇನೆ ಅಂತ ಹೇಳ್ತಾರೆ. ನನಗೊಂದು ಅವಕಾಶ ಕೊಡಿ, ಒಂದು ಸೇವಾ ಭಾಗ್ಯ ಕೊಡಿ, ಈ ರಥ ನಿಮ್ಮದೇ, ಈ ಕಿರೀಟ ನಿಮ್ಮದೇ, ಎಲ್ಲವೂ ನಿಮ್ಮದೇ, ತಗೊಳ್ಳಿ ಅಂತ ಶಿವಾಜಿ ಹೇಳ್ತಾನೆ. ಅವ ಏನು ಹೇಳಿದ್ರು ಸಮರ್ಥ ರಾಮದಾಸರು ಕೇಳಲ್ಲ. ಅದನ್ನ ಶಿವಾಜಿಯ ಜೊತೆಯಲ್ಲಿ ರಥದಲ್ಲಿದ್ದ ಮಂತ್ರಿ ನೋಡುತ್ತಾನೆ. ಅವನಿಗೆ ಅಸಹ್ಯ ಅನ್ಸುತ್ತಂತೆ. ಒಬ್ಬ ಚಕ್ರವರ್ತಿ, ಶಿವಾಜಿ ಅಂದ್ರೆ ಚಕ್ರವರ್ತಿ, ಮರಾಠ ಸಾಮ್ರಾಜ್ಯದ ಚಕ್ರವರ್ತಿ. ಅವನು ಯಾರೋ ದಾರಿನಲ್ಲಿ ಹೋಗುವ ಒಬ್ಬ ಕೌಪಿನ ದಾರಿಗೆ ಹೀಗೆ ಕಾಲಿಗೆ ಬೀಳೋದು, ಅದು ಎಲ್ಲ ಜನರ ಮಧ್ಯದಲ್ಲಿ ಕಾಲಿಗೆ ಬೀಳೋದು, ಇದು ಸರಿಯಲ್ಲ ಅಂತ ಆ ಮಂತ್ರಿಗೆ ಅನ್ಸುತ್ತಂತೆ. ಬಹಳ ಬೇಜಾರಾಗುತ್ತಂತೆ. ಬೇಜಾರಾಗಿ ಮುಖ ಸಪ್ಪಗೆ ಮಾಡ್ಕೊಳ್ತಾನೆ. ಕೇಳೋ ಹಾಗಿಲ್ಲ, ನೀವು ಯಾಕೆ ಹಿಂಗೆ ಮಾಡಿದ್ದೀರಿ ಅಂತ ಕೇಳೋ ಹಾಗಿಲ್ಲ. ಅದನ್ನು ಶಿವಾಜಿ ಗಮನಿಸ್ತಾನೆ. ಸಮಥಿಂಗ್ ಈಸ್ ರಾಂಗ್, ಏನೋ ತಪ್ಪಾಗಿದೆ, ಏನೋ ತೊಂದರೆ ಆಗಿದೆ ಅಂತ ಅನಿಸುತ್ತೆ. ಗೊತ್ತಾಗುತ್ತೆ, ಈ ಘಟನೆಯಿಂದ ನೋಡಿ ಅವನು ಅಂದ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಒಂದು ಸಂದರ್ಭದಲ್ಲಿ ಹೇಳ್ತಾನಂತೆ ಮಂತ್ರಿ, ನನಗೆ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ. ರಾಜರಿಗೆ ರಾಜ ಗಾಂಭೀರ್ಯ ಅಂತ ಇರ್ತದೆ, ಆ ರಾಜ ಗಾಂಭೀರ್ಯವನ್ನು ಮೇಂಟೈನ್ ಮಾಡಬೇಕಿತ್ತು ಅಂತ ಮಂತ್ರಿ ಹೇಳ್ತಾನಂತೆ. ಅದಾಗಿ 2 ದಿವಸ ಆದಮೇಲೆ ಶಿವಾಜಿ ಮಂತ್ರಿನ ಕರೀತಾನೆ. ಮಂತ್ರಿನ ಕರೆದು, ನನಗೊಂದು ಸ್ವಲ್ಪ ತುರ್ತಾಗಿ ಅರ್ಜೆಂಟಾಗಿ ಒಂದು ಮೊಲ, ರ್ಯಾಬಿಟ್, ಅದರ ತಲೆ ಬೇಕಿತ್ತಲ್ಲ, ಸಿಗುತ್ತಾ ಅಂತ ಕೇಳ್ತಾನೆ. ಅಯ್ಯೋ ಅದಕ್ಕೇನಂತೆ, ಈಗಲೇ ತರಿಸ್ತೀನಿ ಅಂತೇಳಿ ದೂತರನ್ನ ಕಳಿಸ್ತಾನೆ. ಒಂದು ಮೊಲದ ತಲೆಯನ್ನು ತಗೊಂಡು ಬನ್ನಿ ಅಂತಾನೆ. ಮೊಲದ ತಲೆನ ಏನು ಅಲ್ಲೇ ಹೊರಗೆ ಅರಮನೆಯ ಹೊರಗೆ ಎಷ್ಟೋ ಇತ್ತೋ ಏನೋ, ಒಂದು ತಲೆ ಕತ್ತರಿಸಿದ್ರು, ತಗೊಂಡು ಬಂದರು. ಆವಾಗ ರಾಜ ಹೇಳ್ತಾನೆ, ಬಹಳ ಚೆನ್ನಾಗಿದೆ, ಇದನ್ನು ಮಾರಾಟ ಮಾಡು ಅಂತ ಹೇಳ್ತಾನೆ.
ಹೋಗ್ತಾರೆ, ಮಾರಾಟ ಮಾಡ್ತಾರೆ. ಯಾಯ್ತು ಬಹುಶಃ ಹೊರಗಡೆ ಹೋಗ್ತಿದ್ದಂಗೆ ತಗೊಂಡ್ರು ಏನೋ. ನಂತರ ಅದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ನನಗೊಂದು ಜಿಂಕೆ ತಲೆ ಬೇಕು ಅಂತ ಹೇಳ್ತಾರೆ. ಜಿಂಕೆ ಇದನ್ನು ಕತ್ತರಿಸ್ತಾರೆ. ಕುರಿಯ ತಲೆ ಬೇಕು ಅಂತಾರೆ, ಕುರಿ ತಲೆ ಕತ್ತರಿಸ್ತಾರೆ. ಒಂದು ಆನೆಯ ತಲೆ ಬೇಕು ಅಂತ ಹೇಳ್ತಾರೆ. ಎಲ್ಲೋ ಕಾಡಲ್ಲಿ ಹೋಗಿ ಸತ್ತು ಹೋಗಿರೋ ಆನೆಯನ್ನ ತಲೆಯನ್ನು ಕತ್ತರಿಸ್ಕೊಂಡು ಬರ್ತಾರೆ. ಎಲ್ಲ ಪ್ರತಿಯೊಂದು ತಲೆಯನ್ನು ತಂದಾಗಲೂ ಮಾರಾಟ ಮಾಡುವಂತಾರೆ. ಎಲ್ಲವೂ ಇವರು ಕೇಳೋದಕ್ಕಿಂತ ಮುಂಚೆನೇ ಮಾರಾಟ ಆಗ್ತಾ ಇತ್ತು. ಇವರು ನಿರೀಕ್ಷೆ ಮಾಡಿದ ಮೊತ್ತಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇತ್ತು ಎಲ್ಲ ಪ್ರಾಣಿಗಳ ತಲೆ. ಎಲ್ಲ ಆದಮೇಲೆ ಆ ಶಿವಾಜಿ, ನನಗೆ ಒಬ್ಬ ಮನುಷ್ಯನ ತಲೆ ಬೇಕು, ಮನುಷ್ಯನ ಶಿರ ಬೇಕು ಅಂತ ಹೇಳ್ತಾರೆ. ಬಹಳ ಕಷ್ಟ ಅಲ್ವಾ ಇದು? ಆದರೆ ರಾಜ ಹೇಳಿದಾನೆ. ಕೊನೆಗೆ ಯಾರೋ ಆಗತಾನೆ ಪ್ರಾಣ ಬಿಟ್ಟಂಥ ವ್ಯಕ್ತಿ ಹತ್ರ ಹೋಗಿ ಆ ಕುಟುಂಬ ವರ್ಗದವ್ರ ಹತ್ರ ಎಲ್ಲ ಮಾತಾಡಿ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಅವನ ತಲೆಯನ್ನು ಕಟ್ ಮಾಡಿ ತಗೊಂಡು ಬರ್ತಾರಂತೆ. ತಗೊಂಡು ಬಂದು, ಮಹಾಪ್ರಭು ನೀವು ಹೇಳಿದ ಹಾಗೆ ಬಹಳ ಕಷ್ಟ ಆಯಿತು, ಆದರೂ ಮನುಷ್ಯನ ತಲೆಯನ್ನು ತಗೊಂಡು ಬಂದಿದ್ದೇವೆ ಅಂತ ಹೇಳ್ತಾರಂತೆ. ಇದನ್ನು ಮಾರಾಟ ಮಾಡು ಅಂತ ಹೇಳ್ತಾರೆ. ಹೋಗಿ ಮಾರಾಟ ಮಾಡ್ತಾನೆ, ಯಾರೂ ತಗೊಳ್ತಾ ಇಲ್ಲ. ಅರ್ಧ ರೇಟಿಗೆ ಕೇಳ್ತಾನೆ, ಕಾಲು ಭಾಗದ ರೇಟಿಗೆ ಕೇಳ್ತಾನೆ. ಯಾರು ತಗೊಳ್ಳಿ, ಒಂದು ನಾಣ್ಯ ಕೊಡಿ ಸಾಕು, ಯಾರಾದರೂ ತಗೊಳ್ಳಿ ಅಂತಾರೆ. ಯಾರು ತಗೊಳ್ತಾರೆ? ಯಾರೂ ತಗೊಳ್ತಾ ಇಲ್ಲ. ಅವನು ವಾಪಸ್ ಬಂದು ಹೇಳ್ತಾನೆ, ಯಾರೂ ತಗೋತಾ ಇಲ್ಲ ಅಂತ. ಅಂದರೆ ಇದಕ್ಕೆ ಬೆಲೆಯೇ ಇಲ್ವಾ ಅಂತ ಕೇಳ್ತಾನೆ. ಯಾರೂ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಶಿವಾಜಿ ಹೇಳ್ತಾನೆ, ಮನುಷ್ಯನ ತಲೆಗೆ ಬೆಲೆ ಬರುವುದು ಗುರುವಿನ ಪಾದಗಳಿಗೆ ಬಾಗಿದಾಗ ಅಂತ ಹೇಳ್ತಾನಂತೆ. ಸ್ವಾಮಿ ಅವರ ಉಪನ್ಯಾಸದಲ್ಲಿ ಕತೆ ಹೇಳ್ತಾರೆ. ಯಾಕೆ ಮಾನಸ ಭಜರೆ ಗುರುಚರಣಂ ಅಂದರೆ ಅದಕ್ಕೋಸ್ಕರ. ನಮ್ಮ ಬದುಕಿಗೆ ಬೆಲೆ, ನಮ್ಮ ಜ್ಞಾನಕ್ಕೆ ಬೆಲೆ, ನಮ್ಮ ಕೌಶಲ್ಯಕ್ಕೆ ಬೆಲೆ, ನಮ್ಮ ತತ್ವಕ್ಕೆ ಬೆಲೆ, ನಮ್ಮ ಎಲ್ಲದಕ್ಕೂ ಬೆಲೆ ಬರುವುದು ಆ ಗುರುವಿನ ಪಾದಗಳಿಗೆ ತಲೆಬಾಗಿದಾಗ. ಮಾನಸ ಭಜರೆ ಗುರು ಚರಣಂ ದುಸ್ತರ ಭವಸಾಗರ ತರಣಂ. ಈ ಸಂಸಾರ ಸಾಗರ ಬಹಳ ಕಷ್ಟ. ಆ ಕಡೆ ಈ ಕಡೆ. ಯಾಕಂದರೆ ಬಹುಶಃ ಉದಾಹರಣೆಗೆ ಒಂದು ಅನಾಲಜಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅಂದರೆ ಒಂದು ರೂಪಕವನ್ನು ಕೊಡ್ಬೋದು ಏನೋ. ನಾವೊಂದು ಕತ್ತಲು ಇರುವ ಒಂದು ಕೊಠಡಿನಲ್ಲಿ ಹೋಗ್ತಾ ಇದ್ದೇವೆ ಅಂತ ತಿಳ್ಕೊಳ್ಳೋಣ. ಒಂದು ಕೊಠಡಿ ಇದೆ, ಕತ್ತಲು ತುಂಬಿದ ಕೊಠಡಿ ಇದೆ. ಅಲ್ಲಲ್ಲಿ ವಸ್ತುಗಳನ್ನು ಇಟ್ಟಿದ್ದಾರೆ, ಯಾರು ಹಾಗೆ ಇಟ್ಟಿದ್ದಾರೆ. ಟೇಬಲ್ಲು, ಕುರ್ಚಿ, ಅದು ಇದು ಎಲ್ಲ ಇಟ್ಟಿದ್ದಾರೆ. ಕತ್ತಲಿದೆ. ನಾವು ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ನನಗೆ ಅದು ಯಾವುದೋ ಚುಚ್ಚುತ್ತೆ, ಇದು ಯಾವುದೋ ತಾಗುತ್ತೆ. ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಂಡಿಗೆ ಏನೋ ತಾಗುತ್ತೆ, ನನ್ನ ಬಟ್ಟೆಗೆ ಇನ್ಯಾವುದೋ ಮೊಳೆಗೆ ಸಿಕ್ಕಾಕೊಳ್ಳುತ್ತೆ, ಕಾಲಿಗೆ ಇನ್ನೇನೋ ಸಿಕ್ಕಾಕೊಳ್ಳುತ್ತೆ. ನಾನು ಬೀಳ್ತೀನಿ, ಬಿದ್ದಾಗ ಹಣೆಗೇನೋ ಹೊಡ್ತಾ ಬೀಳುತ್ತೆ. ನಾನು ಅನ್ಕೊಳ್ತೀನಿ, ಅಯ್ಯೋ ದೇವ್ರೇ, ಯಾರಾದರೂ ಇದನ್ನು ಸರಿಸ್ಬಾರ್ದಾ ಅಂತ ನಾನು ಹೇಳ್ತೀನಿ. ಯಾರೂ ಅದನ್ನು ಸರಿಸ್ಲಿಕ್ಕಾಗಲ್ಲ. ಯಾರೋ ಒಬ್ರು ಬಂದು ಒಂದು ಬೆಳಕನ್ನು ಕೊಟ್ಟರು ಅಂದರೆ ಆ ಎಲ್ಲವೂ ಇದ್ದ ಹಾಗೆಯೇ ಇದ್ದರೂ ಕೂಡ ಎಲ್ಲಿ ಜಾಗ ಇದೆಯೋ ಅಲ್ಲಿ ನಾನು ನಡ್ಕೊಂಡು ಹೋಗ್ಬೋದು. ಯಾರನ್ನೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಹೆಂಡತಿ ಹೇಗಿರಬೇಕೋ ಹಾಗೇ ಇರ್ತಾಳೆ, ನನ್ನ ಮಗಳು ಹೇಗಿರಬೇಕೋ ಹಾಗೇ ಇರ್ತಾಳೆ, ನನ್ನ ತಮ್ಮ ಹೇಗಿರಬೇಕೋ ಹಾಗೇ ಇರ್ತಾನೆ, ನನ್ನ ಜೊತೆಯಲ್ಲಿರೋರು ಹೇಗಿರಬೇಕೋ ಹಾಗೇ ಇರ್ತಾರೆ. ಕತ್ತಲು ತುಂಬಿದಾಗ ಹೋಗುವಾಗ ನನಗೆ ಹೊಡೆತಗಳು, ನೋವುಗಳು ಇದೆಲ್ಲವೂ ಗ್ಯಾರಂಟಿ. ಯಾರನ್ನು ಬದಲಾಯಿಸುವ, ಯಾರನ್ನು ಸರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವರೆಲ್ಲರೂ ಇದ್ದ ಹಾಗೇ ಇದ್ದರೂ ಕೂಡ ನಾನು ಯಾವುದೇ ನನಗೆ ನೋವಾಗದಂತೆ ನಾನು ಹೋಗಬೇಕಾದ್ರೆ ಗುರುವಿನ ಮಾರ್ಗದರ್ಶನ ಅನ್ನುವ ಬೆಳಕು ಬೇಕು. ಅದನ್ನೇ ಸ್ವಾಮಿ ಹೇಳಿದ್ದು ಮಾನಸ ಭಜರೆ ಗುರುಚರಣಂ ಅಂತ. ಒಬ್ಬ ಗುರುವನ್ನು ಆಯ್ಕೆ ಮಾಡಿಕೊಳ್ಳೋಣ. ಆ ಗುರು ಯಾರಾದರೂ ಆಗ್ಬೋದು. ನಮ್ಮ ತತ್ವಗಳಿಗೆ, ನಮ್ಮ ಸಿದ್ಧಾಂತಗಳಿಗೆ, ನಮ್ಮ ಒಲವು ನಿಲುವುಗಳಿಗೆ ಒಪ್ಪುವಂತಹ ಗುರುವನ್ನು ಆಯ್ಕೆ ಮಾಡೋಣ. ಆದಷ್ಟು ಅತ್ಯಂತ ಆದರ್ಶವಾದ ಗುರುವನ್ನು ನೋಡೋಣ. ಯಾಕಂದರೆ ಸ್ವಾಮಿ ಹೇಳಿದ್ರಲ್ಲ, ವಿತ್ತಾಪಹಾರಿ ಗುರುಗಳು, ಚಿತ್ತಾಪಹಾರಿ ಗುರುಗಳು, ಬೋಧ ಗುರುಗಳು, ಬಾಧೆ ಗುರುಗಳು ಅಂತ ಸ್ವಾಮಿ ಹೇಳೋರು. ಎಷ್ಟೋ ಜನ ಬಾಧೆ ಕೊಡುವ ಗುರುಗಳಿದ್ದಾರೆ, ಬೋಧ ಕೊಡುವ ಗುರುಗಳು ಬಹಳ ಕಡಿಮೆ. ಬೋಧ ಗುರು, ಬಾಧೆ ಗುರು ಅಂತ ಹೇಳೋರು. ಪರಮಹಂಸರು ತುಂಬ ಚೆನ್ನಾಗಿ ಹೇಳೋರು. ಅವರೊಂದು ಸತಿ ತಮ್ಮ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಕೇರೆ ಹಾವಿದೆ. ಕೇರೆ ಹಾವು ಅಂದರೆ ರ್ಯಾಟ್ ಸ್ನೇಕ್. ಕೇರೆ ಹಾವಿದೆ. ಅದು ಒಂದು ದೊಡ್ಡ ಕಪ್ಪೆಯನ್ನು ನುಂಗು ಬಿಟ್ಟಿದೆ. ಕಪ್ಪೆ ದೊಡ್ಡದಿದೆ, ಕೇರೆ ಹಾವು ನುಂಗು ಬಿಟ್ಟಿದೆ. ಕೇರೆ ಹಾವು ನುಂಗಿರೋದ್ರಿಂದ ಈಗ ಏನಾಗ್ತಾ ಇದೆ ಅಂತ ಕೇಳಿದರೆ, ಪ್ರಾಬ್ಲಮ್ ಏನಾಗಿದೆ ಅಂತ ಕೇಳಿದರೆ, ಆ ಕೇರೆ ಹಾವನ್ನ ನುಂಗ್ಲಿಕ್ಕೂ ಆಗ್ತಾ ಇಲ್ಲ. ಕಪ್ಪೆಯನ್ನ ಪೂರ್ತಿಯಾಗಿ ನುಂಗ್ಲಿಕ್ಕೂ ಕೇರೆ ಹಾವಿಗೆ ಆಗ್ತಾ ಇಲ್ಲ. ಅದರಿಂದ ಹೊರಗಡೆ ಬಿಡ್ಲಿಕ್ಕೂ ಆಗ್ತಾ ಇಲ್ಲ. ಈಗ ಬಹುಶಃ ಆ ಕೇರೆ ಹಾವಿನ ಜಾಗದಲ್ಲಿ ಹೆಬ್ಬಾವಿದ್ದಿದ್ರೆ ಕಪ್ಪೆಯನ್ನ ಕ್ಷಣ ಮಾತ್ರದಲ್ಲಿ ನುಂಗು ಬಿಡ್ತಿತ್ತು. ಕಪ್ಪೆಗೆ ಯಾವ ಹಿಂಸೆ ಇರ್ತಿರ್ಲಿಲ್ಲ. ಈಗ ಕಪ್ಪೆಯನ್ನು ಹಿಡ್ಕೊಂಡದ್ದು ಕೇರೆ ಹಾವು. ಇದು ನುಂಗ್ಲಿಕ್ಕೂ ಆಗಲ್ಲ, ಬಿಡ್ಲಿಕ್ಕೂ ಆಗಲ್ಲ, ಸಾಯ್ಲಿಕ್ಕೂ ಆಗಲ್ಲ, ಬದುಕಲಿಕ್ಕೂ ಆಗಲ್ಲ. ಅದನ್ನು ನೋಡಿ ಪರಮಹಂಸರು ಹೇಳ್ತಾರೆ, ಎಷ್ಟೋ ಜನ ಈ ಥರ ಕೇರೆ ಹಾವಿನಂತಹ ಗುರುಗಳ ಜೊತೆಗೆ ಹೋಗ್ಬಿಟ್ಟು ಈ ಕಡೆ ಪ್ರಪಂಚವೂ ಇಲ್ಲ, ಈ ಕಡೆ ಆಧ್ಯಾತ್ಮವೂ ಇಲ್ಲ, ಪ್ರಪಂಚವೂ ಇಲ್ಲ, ಪರಮಾತ್ಮನೂ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಅಂತ ಪರಮಹಂಸರು ಉದಾಹರಣೆ ಕೊಡ್ತಾರೆ. ಒಬ್ಬ ಸಮರ್ಥ ಗುರುವನ್ನು ಆಯ್ಕೆ ಮಾಡಿಕೊಳ್ಳೋಣ. ಪ್ರಪಂಚಕ್ಕಿಂತ ಹೆಚ್ಚಾಗಿ ಪರಮಾತ್ಮನನ್ನು ತೋರಿಸುವ ಗುರುಗಳನ್ನು ಆಯ್ಕೆ ಮಾಡಿಕೊಳ್ಳೋಣ. ಯಾರು ನಮಗೆ ಆ ಪರಮ ತತ್ವವನ್ನು ಕೊಡ್ತಾನೆ,
ಇದೆಲ್ಲವೂ ಇದ್ದದ್ದೇ. ಇದೆಲ್ಲದರ ಮಧ್ಯದಲ್ಲಿ ಹಾಗೆ ಅಂತ ಎಲ್ಲವನ್ನು ಬಿಡಬೇಕಾ? ಇವಾಗ ಗಣಾಚಾರ್ಯವರಾಗಲಿ ಅಥವಾ ಬೇರೆಯವರಾಗಲಿ ಎಲ್ಲವನ್ನು ಏನು ಅವರ ಕೆಲಸವನ್ನು ಬಿಟ್ಟು ಇದನ್ನು ಮಾಡ್ತಾ ಇದ್ದಾರೆ? ಖಂಡಿತ ಇಲ್ಲ. ಬಹುಶಃ ಇಲ್ಲಿ ಎಲ್ಲ ಇದನ್ನು ನೋಡ್ತಿರ್ಬೇಕಾದ್ರೆ ಮಕ್ಕಳು ಓದ್ತಾ ಇದ್ದಾರಾ, ಗಲಾಟೆ ಮಾಡ್ತಾ ಇದ್ದಾರಾ, ಏನು ಮಾಡ್ತಾ ಇದ್ದಾರೆ ಏನು ಅಂತ ಅವ್ರು ಕೇಳ್ತಾ ಇರ್ಬೋದು. ಯಾಕಂದರೆ ಇದನ್ನೆಲ್ಲ ಬಿಟ್ಟು ಮಾಡಬೇಕು ಅಂತ ಏನಿಲ್ಲ. ಅದನ್ನೆಲ್ಲವನ್ನು ಇಟ್ಟುಕೊಂಡು ಮಾಡ್ತಾ ಇರೋದನ್ನು ಮಾಡ್ತಾ ಮಾಡೋದು. ಮಂಕುತಿಮ್ಮನ ಕಗ್ಗದಲ್ಲಿ 4 ಸಾಲುಗಳು ಬರ್ತದೆ. ಅದನ್ನು ಹೇಳಿ ಮುಂದಿನ ವಿಷಯಕ್ಕೆ ಹೋಗೋಣ. ಅದನ್ನು ಮೆಲುಕು ಹಾಕ್ತಾ ಮುಂದಿನ ವಿಷಯಕ್ಕೆ ಹೋಗೋಣ. ಗುರು ನಮ್ಮನ್ನು ಯಾವುದಕ್ಕೆ ಸಿದ್ಧ ಮಾಡ್ತಾನೆ ಅಂದರೆ, ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ. ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ ಒಳಗದರ ಉದಾಸೀನ. ಹೊರಗೆ ಕಾರ್ಯಧ್ಯಾನ ಒಳಗದರ ಉದಾಸೀನ ಅಲ್ವಾ? ನೀವು ಬಹುಶಃ ಸಿದ್ದೇಶ್ವರ ಸ್ವಾಮೀಜಿಗಳನ್ನ ಅವರ ರೂಮ್ನಲ್ಲೇ ಅವ್ರು ಎಲ್ಲಿ ದಾವಣಗೆರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು ಅಲ್ಲಿ ನಾನು ಮಾತಾಡ್ತಾ ಇರ್ತಿದ್ದೆ. ಅಲ್ಲಿ ಹೋಗಿ ಅವ್ರ ಜೊತೆಗೆ ಇರ್ತಿದ್ವಿ. ಅವ್ರು ಮಾತಾಡ್ತಿರ್ಬೇಕಾದ್ರೆ ಅವ್ರ ಜೊತೆಗೆ ಇರ್ಬೇಕಾದ್ರೆ ಎಷ್ಟು ಏನು ಬಹುಶಃ ಇಡೀ ಪ್ರವಚನ ಅವರಿಂದಲೇ ನಡೀತಾ ಇದ್ದೀನೋ, ಅವರೇ ಆರ್ಗನೈಸ್ ಮಾಡಿದಾರೇನೋ ಅನ್ನಂಗೆ ಅವ್ರು ಇರ್ತಿತ್ತು. ನಾವೆಲ್ಲರೂ ಹೋದ್ಮೇಲೆ ಅವರು ಏನಾಗಬೇಕೋ ಆ ಎಲ್ಲವನ್ನು ಮರೆತು ಆರಾಮಾಗಿರ್ತಿದ್ರೋ ಏನೋ. ಯಾಕಂದರೆ ಅದು ಒಬ್ಬ ಗುರುವಿಗೆ ಮಾತ್ರ ಸಾಧ್ಯ. ಸ್ಥಿತಪ್ರಜ್ಞತ್ವ ಅಂತ ಇದೆಯಲ್ಲ, ಯಾವುದಕ್ಕೂ ಅಂಟಿಕೊಳ್ಳದಂತೆ ಇರುವುದಿದೆಯಲ್ಲ. ನಮಗೆ ಯಾಕೆ ನೋವು ಬರ್ತಾ ಇದೆ ಅಂದರೆ ಅಂಟಿಕೊಳ್ತೇವೆ. ಪಕ್ಕದಲ್ಲೇ ಹುಬ್ಬಳ್ಳಿನಲ್ಲಿ ಸಿದ್ಧಾರೂಢ ಶರಣರಿದ್ರು. ಅವರೊಂದು ಮಾತು ಹೇಳೋರು, ಬಹಳ ಬಂಗಾರದಂಥ ಮಾತು. ಎಂಥ ಮಾತು ಹೇಳೋರು ಅಂದರೆ, ಮೋಹ ಅನ್ನೋದು ವಿಷಯ ಬಂದಾಗ ಮೋಹ ಅಂದರೆ ಏನು ಅಂತ. ಬಹುಶಃ ನಾನು ಈ ಸಂದರ್ಭದಲ್ಲಿ ಸ್ವಾಮಿ ಹೇಳಿದ್ದನ್ನು, ಸತ್ಯಸಾಯಿ ಬಾಬಾರವರು ಹೇಳಿದ್ದನ್ನು ನೆನಪು ಮಾಡ್ಕೊಳ್ಬೇಕು. ಮೋಕ್ಷ ಅಂದರೆ ಏನು ಅಂತ ಕೇಳಿದಾಗ ಸತ್ಯಸಾಯಿ ಬಾಬಾರವರು ಹೇಳಿದರು, ಮೋಹದ ಕ್ಷಯವೇ ಮೋಕ್ಷ ಅಂತ ಹೇಳಿದರು. ಮೋಕ್ಷ ಅನ್ನೋ ಆ ಶಬ್ದದಲ್ಲೇ ಅದನ್ನು ಬಿಡಿಸಿ ಹೇಳ್ತಾ ಇದ್ರು. ಮೋಹವನ್ನು ಕಳ್ಕೊಳ್ಳೋದೇ ಮೋಕ್ಷ, ಬೇರೆನೇನಲ್ಲ ಅಂತ. ಬಹುಶಃ ಅದಕ್ಕಿಂತಹ ಸರಳವಾದ, ಅದಕ್ಕಿಂತಹ ಏನಂತೀವಿ ಟೆಲಿಗ್ರಾಮ್ ಥರದ ಇನ್ನೊಂದು ಮೆಸೇಜ್ ಇಲ್ವೇನೋ. ಹಾಗಾದರೆ ಮೋಹ ಅಂದರೆ ಏನು ಅಂತ ನೀವೇನಾದ್ರು ಕೇಳಿದರೆ ಸಿದ್ಧಾರೂಢರನ್ನು ಮಾತು ಕೇಳಬೇಕು. ಸಿದ್ಧಾರೂಢರ ಹತ್ರ ಯಾರೋ ಒಬ್ರು ಕೇಳ್ತಾರೆ ಮೋಹ ಅಂದರೆ ಏನು ಅಂತಂದಾಗ ಅವ್ರು ಹೇಳ್ತಾರೆ, ಹಗ್ಗವಿಲ್ಲದ ಕಟ್ಟು, ದೊಣ್ಣೆ ಇಲ್ಲದ ಪೆಟ್ಟು ಅಂತ ಹೇಳ್ತಾರೆ ಅವರು. ಎಂಥ ಅದ್ಭುತವಾದ ಮಾತು. ಮೋಹ ಅಂದ್ರೆ ಏನು? ಹಗ್ಗವಿಲ್ಲದ ಕಟ್ಟು. ನಾನು ಇಲ್ಲಿದ್ದೀನಿ, ನನ್ನ ಮಗಳು ಇನ್ನೆಲ್ಲೋ ಇದ್ದಾಳೆ, ಆದರೆ ನನ್ನ ಮಗಳಿಗೆ ನೋವಾದರೆ ನಾನು ಅಳ್ತೀನಿ, ನನಗೆ ನೋವಾದರೆ ನನ್ನ ಮಗಳು ಅಳ್ತಾಳೆ. ಹಗ್ಗ ಇಲ್ಲದ ಕಟ್ಟು, ದೊಣ್ಣೆ ಇಲ್ಲದ ಪೆಟ್ಟು. ಹಾಗಾಗಿ ಗುರು ನಮಗೆ ಆ ಮೋಹವನ್ನು ಕಳೀತಾ ಹೋಗ್ತಾನೆ. ಯಾವಾಗ ಮೋಹವನ್ನು ಕಳ್ಕೊಳ್ತಾ ಬರ್ತೇವೆಯೋ ಆಗ ನಮಗೊಂದು ನಿಜವಾದ ಬದುಕಿನ ದಾರಿ ನಮಗೆ ಅರ್ಥ ಆಗ್ತಾ ಬರ್ತದೆ. ಅದನ್ನು ಅಭ್ಯಾಸ ಮಾಡಬೇಕು. ಒಂದು ಪ್ರಸಂಗ ನೆನಪಿಗೆ ಬರುತ್ತೆ. ಸತ್ಯಸಾಯಿ ಬಾಬಾರವರನ್ನು ನಾನು ನಿಮಗೆ ಅವರ ಒಂದು ಅನಾಲಜಿನ ಕೊಡ್ತೇನೆ. ದಯವಿಟ್ಟು ಸತ್ಯಸಾಯಿ ಬಾಬಾರವರನ್ನು ಬರೀ ಪವಾಡಗಳಿಗೆ ಸೀಮಿತರನ್ನಾಗಿ ಮಾಡಬೇಡಿ. ದಯವಿಟ್ಟು ಸತ್ಯಸಾಯಿ ಬಾಬಾರವರನ್ನು ಇನ್ಯಾವುದೋ ಒಂದು ಆಸ್ಪತ್ರೆ ಮಾಡಿದ್ರು ಅಂತಲೂ ಸೀಮಿತ ಮಾಡಬೇಡಿ. ಸತ್ಯಸಾಯಿ ಬಾಬಾರವರು ಬಂದದ್ದು ಆಧ್ಯಾತ್ಮ ತತ್ವವನ್ನು ಬೋಧನೆ ಮಾಡೋದಕ್ಕೆ. ಸ್ವಾಮಿ ತುಂಬ ಚೆನ್ನಾಗಿ ಹೇಳೋರು, ತೆಂಗಿನ ಮರಗಳ ಉದ್ದೇಶ ತೆಂಗಿನ ಕಾಯಿಯೇ ಹೊರತು ತೆಂಗಿನ ಗರಿಯಲ್ಲ ಅಥವಾ ತೆಂಗಿನ ನಾರ ಅಲ್ಲ. ಎಲ್ಲರೂ ತೆಂಗಿನ ಮರವನ್ನು ನೆಡೋದು ತೆಂಗಿನ ಕಾಯಿಗೋಸ್ಕರ. ತೆಂಗಿನ ಗರಿ, ತೆಂಗಿನ ನಾರು ಉಪಲಬ್ಧಗಳು, ಬೈ ಪ್ರಾಡಕ್ಟ್ಸ್. ನಾನು ಬಂದಿರುವುದು ಆಧ್ಯಾತ್ಮವನ್ನು ಕೊಡೋದಕ್ಕೆ. ಪವಾಡಗಳು, ಈ ಪ್ರಾಜೆಕ್ಟ್ಗಳೆಲ್ಲ ಉಪಲಬ್ಧಗಳೇ ಹೊರತು ಅದೇ ನನ್ನ ಪರ್ಪಸ್ ಅಲ್ಲ ಅಂತ ಹೇಳ್ತಾ ಇದ್ರು. ಸತ್ಯಸಾಯಿ ಬಾಬಾ ಅಂದರೆ ಅದೊಂದು ಆಧ್ಯಾತ್ಮ ತತ್ವ. ಒಂದು ಉದಾಹರಣೆ ಕೊಡ್ತೇನೆ. ಅವರು ಸ್ವಾಮಿ ಕೆಲವು ಆಪ್ತರಿಗೆ ಇಂಟರ್ವ್ಯೂ ಅಂತ ಕೊಡೋರು. ಅಂತಹ ಪ್ರಸಂಗ, ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. 2 ಕುಟುಂಬಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇಂಟರ್ವ್ಯೂ ರೂಮ್ ತುಂಬ ಚಿಕ್ಕದು, ಬಹಳ ದೊಡ್ಡದೇನಿರಲಿಲ್ಲ. ಸರಿಸುಮಾರಾಗಿ ಇಕ್ಕಟ್ಟಿಕ್ಕಟ್ಟಾಗಿ ಕೂತ್ರು 15ರಿಂದ ಜಾಸ್ತಿ ಜನ ಹಿಡಿಸ್ತಿರ್ಲಿಲ್ವೇನೋ ಅಂತ ಚಿಕ್ಕ ರೂಮು. ಆ ರೂಮ್ನಲ್ಲಿ ಒಂದು ಸಿಂಹಾಸನದ ಮೇಲೆ ಸತ್ಯಸಾಯಿ ಬಾಬಾರವರು ಕೂತಿದ್ದಾರೆ. ಈ ಕಡೆ ಒಂದು ಕುಟುಂಬ, ಈ ಕಡೆ ಒಂದು ಕುಟುಂಬ ಕೂತಿದೆ. ಈ ಕಡೆ ಯಾರು ಕೂತಿದ್ದಾರೆ ಅಂದರೆ, ಈಗ ನಮ್ಮ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಅಖಿಲ ಭಾರತ ಅಧ್ಯಕ್ಷರು, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಸನ್ಮಾನ್ಯ ಶ್ರೀ ನಿಮಿಷ್ ಪಾಂಡೆ ಅಂತ ಇದ್ದಾರೆ. ಅವರು ಮತ್ತು ಅವರ ಶ್ರೀಮತಿ ಕೂತಿದ್ದಾರೆ. ಅವರ ಮದುವೆ ಹಿಂದಿನ ದಿವಸ ಆಗಿತ್ತು. ಸ್ವಾಮಿನೇ ಪುಟ್ಪರ್ತಿನಲ್ಲಿ ಮಾಡಿದ್ರು. ನೂತನ ದಂಪತಿಗಳು, ನಿನ್ನೆ ತಾನೇ ಮದುವೆಯಾದ ದಂಪತಿಗಳು ಮತ್ತು ಅವರ ಕುಟುಂಬ ಕೂತಿದೆ. ಈ ಕಡೆ ಏನು ಎಡಗಡೆ ಇನ್ನು ಒಂದು ದಂಪತಿಗಳು ಕೂತಿದ್ದಾರೆ. ಅವರ ಕುಟುಂಬ ಹಿಂದೆ ಕೂತಿದೆ. ಅವ್ರು ಯಾರು ಅಂದರೆ ಸಿ ಶ್ರೀನಿವಾಸ್ ಅಂತಂದರೆ ನಿಮಿಷ್ ಪಾಂಡೆ ಅವರಿಗಿಂತ ಮುಂಚೆ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ರು. ಅವರು ಮತ್ತು ಅವರ ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಅಂತ ಕೂತಿದ್ದಾರೆ. ಇವರು ನಿನ್ನೆ ಮದುವೆಯಾಗಿ ಸ್ವಾಮಿ ಆಶೀರ್ವಾದಕ್ಕೆ ಅಂತ ಕೂತಿದ್ದಾರೆ. ಇವರು ಅದರ ಹಿಂದಿನ ದಿನ ಶ್ರೀನಿವಾಸ್ ಅವರ ತಂದೆ ತೀರ್ಕೊಂಡಿದ್ರು. ಅವರ ತಂದೆಯ ಅಂತಿಮ ಕರ್ಮಗಳನ್ನೆಲ್ಲ ಮುಗಿಸಿ ಕೊನೆಗೆ ಸ್ವಾಮಿ ಹತ್ರ ಬಂದಿದ್ದಾರೆ. ಸ್ವಾಮಿ ಮಧ್ಯದಲ್ಲಿ ಕೂತಿದ್ದಾರೆ. ದಯವಿಟ್ಟು ಕಲ್ಪಿಸ್ಕೊಡಿ,
ಈ ಕಡೆ ತಿರುಗ್ತಾರೆ, ಶ್ರೀನಿವಾಸನ್ ಅವ್ರ ಕಡೆ ತಿರುಗ್ತಾರೆ, ತಿರುಗಿ ಹೇಳ್ತಾರೆ, ನಿಮ್ಮ ತಂದೆಯವರು ದೀರ್ಘ ಜೀವನವನ್ನು ಮಾಡಿ ಇತ್ತೀಚೆಗೆ ಭಗವಂತನ ಪಾದಗಳಲ್ಲಿ ಲೀನ ಆಗಿದ್ದಾರೆ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಲ್ವಾ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ತಿರುಗ್ತಾರೆ, ಅವರಿಗೆ ಹೇಳ್ತಾರೆ, ನೀವು ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡ್ತಾ ಇದ್ದೀರಾ, ಸಂಸಾರದ ಸುಖವನ್ನು ಅನುಭವಿಸಿ, ಈ ಜಗತ್ತು ಅಂದರೆ ಸಂತೋಷ, ಈ ಜಗತ್ತು ಅಂದರೆ ತೃಪ್ತಿ ಇದೆ, ಅದರಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳಿ, ನೀವಿಬ್ಬರು ಹೊಂದಾಣಿಕೆಯಿಂದ ಹೋಗಿ ಅಂತ. ಮತ್ತೆ ಈ ಕಡೆ ತಿರುಗ್ತಾರೆ, ಇವರಿಗೆ ವೈರಾಗ್ಯದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಕಡೆಗೆ ತಿರುಗ್ತಾ ಇದ್ದಾರೆ, ಅವರಿಗೆ ಆ ಗೃಹಸ್ಥಾಶ್ರಮ ಆಗತಾನೆ ಪ್ರವೇಶ ಮಾಡಿರೋರಿಗೆ ಏನನ್ನು ಹೇಳಬೇಕು ಅದನ್ನು ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಸ್ವಾಮಿ ಇದ್ದಾರೆ. ಕಲ್ಪಿಸ್ಕೊಡಿ, ಒಂದು ಕಡೆ ಮರಣ, ಇನ್ನೊಂದು ಕಡೆ ಮಿಲನ, ಒಂದು ಕಡೆ ವಿವಾಹ, ಇನ್ನೊಂದು ಕಡೆ ವಿಯೋಗ, ಒಂದು ಕಡೆ ಸಾವು, ಇನ್ನೊಂದು ಕಡೆ ಮದುವೆ. ಇದರ ಮಧ್ಯದಲ್ಲಿ ಇದು ಎರಡಕ್ಕೂ ಅಂಟಿಕೊಳ್ಳದೆ ಭಗವಾನ್ ಬಾಬಾರವರು ಕೂತಿದ್ದಾರೆ. ಅವರು ಸ್ಥಿತಪ್ರಜ್ಞ, ಅವರಿಗೆ ಇದು ಒಂದೇ, ಇದು ಒಂದೇ, ಇದೂ ಇಲ್ಲ, ಇದೂ ಇಲ್ಲ. ಬಹುಶಃ ಸಿದ್ದೇಶ್ವರ ಸ್ವಾಮಿಗಳು ಬದುಕಿದ್ದು ಅದೇ ರೀತಿಯೇ, ಸ್ವಾಮಿ ಬದುಕಿದ್ದು ಹಾಗೇನೆ, ನಾವು ಬದುಕಬೇಕಾದದ್ದು ಹಾಗೆಯೇ. ನಾವು ಆ ಎತ್ತರಕ್ಕೆ ಏರಲಿಕ್ಕೆ ಪ್ರಯತ್ನ ಪಡೋಣ. ಅದು ಬಹುಶಃ ನಿಜವಾದ ಗುರು ನಮನ ಆಗ್ಬೋದು ಏನೋ ಅಲ್ವಾ, ಅದು ಗುರು ನಮನ ಆಗ್ಬೋದು. ಆ ಎತ್ತರಕ್ಕೆ ಏರಿದಾಗ ಅದು ಎಲ್ಲೋ ಇದೆಯಲ್ಲ, ನಾನೇರುವ ಎತ್ತರಕ್ಕೆ ನೀನೇರ ಬಲ್ಲಯ್ಯ ಅಂತ ಯಾರೋ ಕನ್ನಡದಲ್ಲಿ ಒಂದು ಪದ್ಯ ಇದೆ, ನಾನೇರುವ ಎತ್ತರಕ್ಕೆ ನೀನೇರ ಬಲ್ಲಯ್ಯ ಅಂತ. ಸೊ ಯಾವ ಎತ್ತರಕ್ಕೆ ಎಲ್ಲ ಗುರುಗಳು ಏರಿದ್ರು ಆ ಎತ್ತರಕ್ಕೆ ನಾವು ಏರಲಿಕ್ಕೆ ಪ್ರಯತ್ನ ಪಡೋಣ. ಆದರೆ ವ್ಯತ್ಯಾಸ ಏನಂದರೆ, ಬಹಿರಂಗದ ಜಗತ್ತಿನಲ್ಲಿ ಅದನ್ನು ಎತ್ತರ ಅಂತ ಕರಿತೇವೆ, ಆದರೆ ಅದು ಎತ್ತರ ಅಲ್ಲ, ಅದು ಆಳ ಆಳ ಆಳ. ಅದು ಎತ್ತರ ಅಲ್ಲ, ಯಾಕಂದರೆ ಎತ್ತರಕ್ಕೆ ಹೋದವನು ಬೀಳ್ತಾನೆ, ಆಳಕ್ಕೆ ಹೋದವನು ಬೀಳಲ್ಲ, ಅಲ್ಲಿ ಆರಾಮಾಗಿರ್ತಾನೆ. ಸೊ ಅದನ್ನೇ ಸ್ವಾಮಿ ಎಜುಕೇರ್ ಅಂತ ಕರೆದ್ರು. ಸೊ ಗೋ ಡೀಪ್, ಗೋ ಡೀಪ್, ಗೋ ಡೀಪ್. ನಾವು ಪ್ರಯತ್ನ ಪಡೋಣ, ನಾವು ಸಾಧನೆ ಮಾಡೋಣ. ಇವತ್ತು ನಾವೆಲ್ಲರೂ ಆ ರೀತಿಯ ಒಂದು ಚಿಂತನೆಯನ್ನು ಮಾಡೋದಕ್ಕೆ ನಮಗೆ ಇದೊಂದು ಅವಕಾಶ ಆಗಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನಮನಗಳನ್ನು ಸಲ್ಲಿಸ್ತಾ, ಈ ಜ್ಞಾನವನ್ನು ಇದೊಂದು ಅದ್ಭುತವಾದ ಜ್ಞಾನ, ಈ ಜ್ಞಾನವನ್ನು ನಮಗೆಲ್ಲರಿಗೂ ಕೂಡ ಕೊಟ್ಟಂತಹ, ನಮಗೆಲ್ಲರಿಗೂ ಕೂಡ ಉಣಬಡಿಸಿದಂತಹ ಎಲ್ಲ ಗುರುಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ನಮನಗಳನ್ನು, ಮನಸಾರೆ ನಮನಗಳನ್ನು ಸಲ್ಲಿಸ್ತಾ ಹೋಗೋಣ. ಸಾಯಿರಾಮ್ ಸಾಯಿರಾಮ್.